Hello friends, Namaskara. Namma KPSC welcomes you for the new initiative that is Essay at 8. And I am Deepak Bannur. I am a part of Namma KPSC team, okay, who will be handling this particular initiative. So, ಏನಿದು Essay at 8 ಅಂತ ಅಂದ್ರೆ daily basis we will be giving you one particular topic of KAS essay, and I will give you one day to make a brainstorming for that essay, or either you can write the full essay, and then very next day I will be telling you how to structure the essay, how to think for the essay. Okay, so this is the initiative. Sir, you can ask why we have to refer this initiative. What uniqueness do you have in this initiative? Remember friends, essay paper ಈಗ trend of the examination ನಾವು ನೋಡಿದ್ರೆ there is a lot of variation with respect to marks. There is a variation of 120 to even 200 marks. That means there is a range of 80 marks. 80 marks range ಇದೆ. And remember friends, question paper kuda prati varsha toughness of the paper is increasing. For instance, in 2014 and 2015 batch of KAS exam, ನಮ್ಗೆ ಯಾವ ತರ ಕ್ವಶನ್ಸ್ ಬರ್ತಾ ಇತ್ತು ಅಂದ್ರೆ ಒಂದು ದೊಡ್ಡ ಕ್ವಶನ್ ಆನ್ಸರ್ ಬೇಸ್ಡ್ ಕ್ವಶನ್ಸ್ ಬರ್ತಾ ಇತ್ತು, ಪ್ಯಾರಾಗ್ರಾಫ್ ವೈಸ್ ಕ್ವಶನ್ಸ್ ಬರ್ತಾ ಇತ್ತು. It was the old trend. But the last year in 2020, the examination, what he has asked is, he has asked only 2 topics. In part A, only 1 topic. Part B, another part, question that is in part B, only 1 topic. That means he has asked only 2 topics, both are compulsory. And also these topics are having a philosophical blend. Okay. For instance, ಹೋದ ವರ್ಷ ಕೊಟ್ಟಿದ್ದ ಕ್ವಶನ್, ಹೊಸ ಶಿಕ್ಷಣ ನೀತಿ 2020 ಯುವ ಜನರಿಗೆ ಸವಾಲುಗಳನ್ನು ಸವಾಲಿನ ರೀತಿಯಲ್ಲಿ ಎದುರಿಸಲು ಖಾತ್ರಿಗೊಳಿಸುತ್ತದೆ. ದ ನ್ಯೂ ಎಜುಕೇಶನ್ ಪಾಲಿಸಿ ಹೆಲ್ಪಿಂಗ್ ದ ಯೂತ್ ಟು ಫೇಸ್ ದ ಚಾಲೆಂಜಸ್ ಇನ್ ಅ ಚಾಲೆಂಜಿಂಗ್ ವೇ. ನೋಡಿ, ಈ ತರ ಟಾಪಿಕ್ ಕೊಡ್ತಾ ಇದ್ದಾರೆ. ಇವ್ರು ಏನಾದ್ರೂ ಈಸಿ ಕೊಡ್ಬೋದಿದ್ರೆ ಯಾವ ತರ ಟಾಪಿಕ್ ಕೊಡ್ಬೋದಿತ್ತು ಹೇಳ್ರಿ? ಯು ವುಡ್ ಹ್ಯಾವ್ ಜಸ್ಟ್ ಆಸ್ಕ್ಡ್ ಹೊಸ ಶಿಕ್ಷಣ ನೀತಿಯಲ್ಲಿ ಏನು ಕ್ರಮಗಳನ್ನ ಕೈಗೊಂಡಿದ್ದಾರೆ, ಈ ಶಿಕ್ಷಣ ನೀತಿಯಲ್ಲಿ ಇರುವ ತೊಂದರೆಗಳು ಅಥವಾ ಕುಂದುಕೊರತೆಗಳ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳ್ಬೋದಿತ್ತು. ಬಟ್ ಹಿ ಹ್ಯಾಸ್ ಆಸ್ಕ್ಡ್ ಎಜುಕೇಶನ್ ಪಾಲಿಸಿ ಲಿಂಕಿಂಗ್ ವಿತ್ ದ ಯೂತ್ಸ್ ಪ್ರಾಬ್ಲಮ್. ದಟ್ ಮೀನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಲಾಸ್ಟ್ ಇಯರ್ ಪೇಪರ್ ದ ಪ್ರಿಮೈಸ್ ಆಫ್ ದ ಟಾಪಿಕ್, ಆ ಚೌಕಟ್ಟು ಅಂತ ಹೇಳ್ತೇವೆ, ಆ ಎಸ್ಎ ಚೌಕಟ್ಟು ಏನಿತ್ತು, ಎಜುಕೇಶನ್ ಪಾಲಿಸಿ ಹಾಗೂ ನಮ್ಮ ಯೂತ್ಗೆ ಲಿಂಕ್ ಮಾಡಿ ಬರಿಬೇಕು. ಬರೀ ಎಜುಕೇಶನ್ ಅಷ್ಟೇ ಅಲ್ಲ, ಎಜುಕೇಶನ್ ಪಾಲಿಸಿಯನ್ನ ಲಿಂಕ್ ಮಾಡಿ ಯೂತ್ಗೂ ಲಿಂಕ್ ಮಾಡಿ ಬರಿಬೇಕು. That means this is a challenge, right? And if you do not decode this question correctly, you will end up in writing whatever you know regarding the topic rather than writing what is asked in the topic. ಅಂದ್ರೆ ನೀವೇನಾದ್ರೂ ಈ ಕ್ವಶನ್ ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನ್ ಬರಿತಾ ಇದ್ರಿ? ಎಜುಕೇಶನ್ ಅಂದ್ರೆ ಯಾವ ತರ ಇರ್ತದೆ, ಎಜುಕೇಶನ್ ಅಲ್ಲಿ ಏನೇನು ಕುಂದು ಕೊರತೆ ಇದೆ, ಈ ಹೊಸ ಎಜುಕೇಶನ್ ಶಿಕ್ಷಣ ನೀತಿ ಏನಕ್ಕೆ ತಗೊಂಬಂದ್ರು, ಏನೇನು ಅಬ್ಜೆಕ್ಟಿವ್ಸ್, ಅದಾದ್ಮೇಲೆ ನಮ್ಮ ಯುವ ಜನತೆಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ಬರಿತಾ ಇದ್ರಿ. ಇದು ತಪ್ಪೇನಲ್ಲ, ಆದ್ರೆ ಇಫೆಕ್ಟಿವ್ ಆಗಿಲ್ಲ ಇದು ಎಸ್ಸೆ. ಸೊ ದಟ್ ಮೀನ್ಸ್ ಇನ್ ದಿಸ್ ಡಿಸ್ಕಷನ್ ಆಫ್ ಎಸ್ಸೆ ಆಟ್ 8 program, what we have devised, what we have planned is a very innovative strategy. That is, we want you to get that extra mark in the examination. ಈಗಾಗಲೇ ನಿಮ್ಗೆ ಗೊತ್ತಿದೆ ಎಸ್ಸೆ ಅಲ್ಲಿ ಎಷ್ಟು ಬರ್ತಾ ಇತ್ತು, 120 to 180 ಮಾರ್ಕ್ಸ್ ಬರ್ತಾ ಇತ್ತು, ಅಥವಾ ಸಮ್ ಪೀಪಲ್ ಯೂಸ್ ಟು ಸ್ಕೋರ್ 200 ಮಾರ್ಕ್ಸ್ ಆಲ್ಸೋ. ಬಟ್ ಯು ಪಿ ಎಸ್ ಸಿ ಎಕ್ಸಾಮ್ ನಲ್ಲಿ ಇಷ್ಟೊಂದು ರೇಂಜ್ ಇಲ್ಲ. ಯು ಪಿ ಎಸ್ ಸಿ ಎಕ್ಸಾಮ್ ನಲ್ಲಿ ಏನಿದೆ, ಯೂಶಲಿ ದ ರೇಂಜ್ ಇಸ್ 100 to 135 ರೇಂಜ್. ದಟ್ ಈಸ್ ಇನ್ ಯು ಪಿ ಎಸ್ ಸಿ. ದ ರೇಂಜ್ ಇಸ್ ವೆರಿ ಸ್ಮಾಲ್. ಬಟ್ ನಮ್ ಕೆ ಎಸ್ ಎಕ್ಸಾಮ್ ಅಂತ ಬಂದ್ರೆ ದ ಮಾರ್ಕ್ಸ್ ದಟ್ ಯು ಕ್ಯಾನ್ ಗೆಟ್ ಈಸ್ ವೆರಿ ವೆರಿ ವೈಡ್. ಓಕೆ, ದೇರ್ ಇಸ್ ಅ ಹ್ಯೂಜ್ ವೇರಿಯೇಷನ್. ಅದಕ್ಕೆ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ, ನಿಮ್ಗೆ ಸುಮ್ನೆ ಟಾಪಿಕ್ ಕೊಟ್ಬಿಟ್ಟು ಅದರ ಉತ್ತರ ಡಿಸ್ಕಸ್ ಮಾಡೋದಲ್ಲ. ವಾಟ್ ಐ ವಿಲ್ ಟೆಲ್ ಯು ಈಸ್, ಐ ವಿಲ್ ಗಿವ್ ಯು ಪರ್ಟಿಕ್ಯುಲರ್ ಟಾಪಿಕ್, ಅಂಡ್ ದ ನೆಕ್ಸ್ಟ್ ಡೇ ಐ ವಿಲ್ ಗಿವ್ ಯು 360-degree ಅನಾಲಿಸಿಸ್ ಫಾರ್ ದ ಕೀ ಥೀಮ್ ಆಫ್ ದ ಟಾಪಿಕ್. ಓಕೆ, ಫಾರ್ ಎಕ್ಸಾಂಪಲ್, ಹೊಸ ಶಿಕ್ಷಣ ನೀತಿ ಅಂತ ಟಾಪಿಕ್ ಹೇಳಿದೆ. ನಾನು ಏನ್ ಮಾಡ್ತೀನಿ ಅಂದ್ರೆ, ಶಿಕ್ಷಣ ನೀತಿ ಅಂದ್ರೆ ಏನು, ಹೇಗೆ ನಾವು ನೀತಿಯನ್ನ ತಗೊಂಡ್ಬರ್ಬೋದು, ವಾಟ್ ಆರ್ ದ ಚಾಲೆಂಜಸ್, ದೆನ್ ಐ ವಿಲ್ ಟೆಲ್ ಯು ಹೌ ಟು ಸ್ಟ್ರಕ್ಚರ್ ದ ಎಸ್ಸೆ. ದಟ್ ಮೀನ್ಸ್ 360-degree ಅನಾಲಿಸಿಸ್ ಹೇಳ್ತೀನಿ, ಅದಾದ್ಮೇಲೆ ಐ ವಿಲ್ ಗೈಡ್ ಯು ಹೌ ಟು ಸ್ಟ್ರಕ್ಚರ್ ದ ಎಸ್ಸೆ. ಓಕೆನಾ? ಸೊ ಈ ನಿಟ್ಟಿನಲ್ಲಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೇನೆ ಇನ್ ದ ನೆಕ್ಸ್ಟ್ 20 days. ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ಐ ವಾಂಟ್ ಯು ಟು
ಟೇಕ್ ದಿಸ್ ಆಸ್ ಅ ಚಾಲೆಂಜ್. ಆಸ್ ಇನ್ ಡೈಲಿ ಏನ್ ಮಾಡಿ, ಎವ್ರಿ ಡೇ 8 PM, okay, you go through the discussion video, and I will be giving you one particular question on daily basis. ನೀವೇನ್ ಮಾಡ್ಬೇಕು ಅಂದ್ರೆ ಆ ಕ್ವೆಶನ್ ಅನ್ನ 1.5 ಗಂಟೆ ಟೈಮ್ ತಗೊಳ್ಳಿ. ಆ ಕ್ವೆಶನ್ ಬಗ್ಗೆ either you write full essay, otherwise if you are well prepared with the examination, ಏನ್ ಮಾಡಿ ಅಂದ್ರೆ ಒಂದು 10 ರಿಂದ 15 ನಿಮಿಷ ಆ essay ಅನ್ನ ಬ್ರೈನ್ ಸ್ಟಾರ್ಮ್ ಮಾಡಿ. ಲೈಕ್ ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ ಯಾವ ತರ ಬರಿಬೇಕು ಅಂತ ಬ್ರೈನ್ ಸ್ಟಾರ್ಮ್ ಮಾಡಿಬಿಟ್ಟು you attend the next day video discussion, so that it will help you in a very holistic way. ಓಕೆನಾ? ಅಂದ್ರೆ ಏನ್ ತಪ್ಪು ಮಾಡಿದಿರಿ, ಯಾವ ತರ ಯೋಚನೆ ಮಾಡಬೇಕು ಅಂತ ನೆಕ್ಸ್ಟ್ ಡೇ ಡಿಸ್ಕಷನ್ ಅಲ್ಲಿ ನಿಮಗೆ ಗೊತ್ತಾಗ್ತದೆ. ಸೊ ಪ್ಲೀಸ್ ಮೇಕ್ ಯೂಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಇನಿಷಿಯೇಟಿವ್, ಅಂಡ್ ದಿಸ್ ಇಸ್ ಹೌ ವಿ ಆರ್ ಮೇಕಿಂಗ್ ದಿಸ್ ಇನಿಷಿಯೇಟಿವ್ ಆಸ್ ಅ ಯುನಿಕ್. ಅಂಡ್ ರಿಮೆಂಬರ್ ಫ್ರೆಂಡ್ಸ್, ಈ ಎಸ್ಸೆ ಏನ್ ಡಿಸ್ಕಷನ್ ಮಾಡ್ತೀವಲ್ಲ ಸರ್, ಯಾರ್ಯಾರಿಗೆ ಇದು ಹೆಲ್ಪ್ ಆಗುತ್ತೆ? Who are the beneficiary students, okay, for this particular initiative? Number one, if you are writing the mains examination, ನೀವು ಏನಾದರೂ ಈ ವರ್ಷ ಮೇನ್ಸ್ ಎಕ್ಸಾಮಿನೇಷನ್, ಅದು KAS ಆಗಲಿ, ಈವನ್ IAS ಎಕ್ಸಾಮ್ ಆಗಲಿ ನೀವು ಬರೀತಾ ಇದ್ರೆ, ಓಕೆ, ಇಟ್ ವಿಲ್ ಬಿ ಬೆನಿಫಿಟ್ ಫಾರ್ ಯು. ವೈ? ಬಿಕಾಸ್ ಐ ವಿಲ್ ಗೈಡ್ ಯು ವಾಟ್ ಟು ರೈಟ್ ಇನ್ ದ ಎಸ್ಸೆ, ವಾಟ್ ನಾಟ್ ಟು ರೈಟ್ ಇನ್ ದ ಎಸ್ಸೆ. ಏನ್ ಬರಿಬಾರ್ದು ಅಂತ ಕೂಡ ನಾನು ಹೇಳ್ಕೊಡ್ತೀನಿ. Right? That means you will get that extra mark. Suppose if you haven't written what is not asked in the examination, right? So ಅದಕ್ಕೋಸ್ಕರ ನಿಮ್ಮ veterans ಅಂತ ಹೇಳ್ತೀನಿ, the people who have prepared, as well as the veterans who are writing the examination or appearing for this examination. Even this initiative will help for those freshers who are preparing for KAS, IAS as well as your PSI examinations. ಯಾವ ತರ ಅಂತ ಅಂದ್ರೆ, ನಿಮಗೆ 20 ಟಾಪಿಕ್ ಕೊಡ್ತಾ ಇದ್ದೀನಿ, 20 ಐಡಿಯಾಸ್ ಸಿಗ್ತಾ ಇದೆ. So these ideas you can use in the examinations. Okay. So number one, I will start with the day one, and my day one is as follows. Today I will tell you in the day one, the plan of action in the day one is, what is the essence of essay? Why we need to focus on essay? Okay. That is what exactly you need to do in the essay. Right? I will tell you, and also I will tell you how to structure an essay. Okay. So the first one, see, what I planned for this essay is time management is very important. In the examination, ನೀವು ಏನಾದರೂ ಸಮಯವನ್ನ ಚೆನ್ನಾಗಿ ಉಪಯೋಗ ಮಾಡಲಿಲ್ಲ ಅಂದ್ರೆ, you will end up writing the randomized way of write up of the essay. ಅದಕ್ಕೋಸ್ಕರ ಏನ್ ಮಾಡಿ ಅಂದ್ರೆ, planning is important. According to me, the plan should be in this way. The plan here is 5 plus 30 plus 140. This is like minutes. Idu 140. Okay. 5 plus 30 plus 140 strategy. ಏನಿದು ಸರ್ ಅಂದ್ರೆ, ಫಸ್ಟ್ 5 minutes ಆಫ್ ದ ಎಕ್ಸಾಮಿನೇಷನ್ ನಿಮಗೆ ಬುಕ್ಲೆಟ್ ಕೊಟ್ಟ ತಕ್ಷಣ ಏನ್ ಮಾಡಿ ಅಂದ್ರೆ, ಟಾಪಿಕ್ ಹಲವಾರು ಟಾಪಿಕ್ಸ್ ಕೊಟ್ಟಿದ್ದ ಅಂದ್ರೆ, ಸಪೋಸ್ KS ನಲ್ಲಿ 2 ಟಾಪಿಕ್ ಕೊಡ್ತಾ ಇದ್ದಾನೆ. ಸಪೋಸ್ ಇಫ್ ಈ ಗಿವ್ಸ್ UPSC ಲೆವೆಲ್ ಅಲ್ಲಿ ಕ್ವಶನ್ ಕೊಟ್ಟ ಅಂದ್ರೆ 4 ಟಾಪಿಕ್ ಕೊಡ್ತಾನೆ. ಪಾರ್ಟ್ ಎದಲ್ಲಿ, ಪಾರ್ಟ್ ಬಿ ದಲ್ಲಿ 4 ಕೊಡ್ತಾನೆ. Suppose if he has given many topics, the first 5 minutes I will oversee the topic. I will choose the topic. What type topic I should choose? The topic which I am aware of. ನನಗೆ ಯಾವುದ್ರ ಮೇಲೆ ಜಾಸ್ತಿ ಮಾಹಿತಿ ಇದೆಯಲ್ಲ ಆ ತರ ಟಾಪಿಕ್ ಚೂಸ್ ಮಾಡೋಣ. ಓಕೆ, ರ್ಯಾಂಡಮೈಸ್ಡ್ ವೇದಲ್ಲಿ ಚೂಸ್ ಮಾಡೋದು ಬೇಡ. ಇದು ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿಲ್ಲದೆ ಇರೋ ಟಾಪಿಕ್ ಚೂಸ್ ಮಾಡಿದ್ರೆ ಕಂಟೆಂಟ್ ಇರೋದಿಲ್ಲ. ಎಸ್ಸೆಗೆ ನಿಮಗೆ ಮಲ್ಟಿಪಲ್ ಐಡಿಯಾ ಸಿಗ್ತಾ ಇದೆ. ಆ ಟಾಪಿಕ್ ಅನ್ನ ಈ ಫಸ್ಟ್ 5 minutes ಅಲ್ಲಿ ಚೂಸ್ ಮಾಡಿ ಸಿಲೆಕ್ಟ್ ಮಾಡಿ. First 5 minutes devote for selecting the topic. Then after that, next 30 minutes ಅಥವಾ 35 minutes based on your pace of making the the brainstorming. ಏನ್ ಮಾಡ್ಬೇಕು ಅಂದ್ರೆ 30 ರಿಂದ 35 ನಿಮಿಷ you go with rough work. Rough work ಅಂತಂದ್ರೆ ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳ್ತೀವಿ. You would have seen the movies. What the people will do in the movie. ಒಂದು ಮೂವಿ ಅಥವಾ ಪಿಕ್ಚರ್ ಮಾಡೋಕಿನ ಮುಂಚೆ ಏನ್ ಮಾಡ್ತಾರೆ, ಅದ್ರ ಬಗ್ಗೆ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ತಾರೆ, ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ತಾರೆ. ದೆನ್ ದೇ ವಿಲ್ ಮೇಕ್ ದ ಮೂವಿ. ಸಿಮಿಲರ್ಲಿ ಇನ್ ಅವರ್ ಎಸ್ಸೆ ವಿ ವಿಲ್ ಮೇಕ್ ದ ಬ್ರೈನ್ ಸ್ಟಾರ್ಮಿಂಗ್. ರಿಮೆಂಬರ್ ಫ್ರೆಂಡ್ಸ್, ಬ್ರೈನ್ ಸ್ಟಾರ್ಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತಿನಿಂದ ನಿಮ್ಮ ಸ್ಟ್ರಾಟಜಿ ಏನಾದ್ರು ಎಸ್ಸೆ ಟಾಪಿಕ್ ನೋಡಿದ ತಕ್ಷಣ ಈ ಇಂಟ್ರಡಕ್ಷನ್ ಬರೆಯೋದಿದ್ರೆ, ಐ ರಿಕ್ವೆಸ್ಟ್ ಯು ಟು ಚೇಂಜ್ ದಟ್ ಸ್ಟ್ರಾಟಜಿ. ಏನಂದ್ರೆ, ಫಸ್ಟ್ ಮಾಡೋ ಕೆಲಸ ಏನು, ಫಸ್ಟ್ 5 minutes ಚೂಸ್ ದ ಟಾಪಿಕ್. ಆಫ್ಟರ್ ಚೂಸಿಂಗ್ ದ ಟಾಪಿಕ್, ಗೋ ವಿತ್ ದ ಬ್ರೈನ್ ಸ್ಟಾರ್ಮಿಂಗ್ ಇನ್ ದ ರಫ್ ವರ್ಕ್. ನಿಮ್ಗೆ ಅಟ್ಲೀಸ್ಟ್ 2 ರಿಂದ 4 ಪೇಜ್ ಏನ್ ಕೊಡ್ತಾರೆ, ರಫ್ ವರ್ಕ್ ಕೊಡ್ತಾರೆ. ಎಟ್ ದ ಲಾಸ್ಟ್ ಯು ಡೂ ದ ರಫ್ ವರ್ಕ್ ಫಾರ್ ದ ಗಿವನ್ ಟಾಪಿಕ್. ಏನಿದು ರಫ್ ವರ್ಕ್ ಅಂದ್ರೆ,
ಗಿವನ್ ಕೀವರ್ಡ್ಸ್ ಬಗ್ಗೆ ನಾವು ಹಲವಾರು ರೀತಿಯಲ್ಲಿ ಯೋಚನೆ ಮಾಡ್ತೀವಿ. ಅದನ್ನ ನಾನು ಸ್ಟ್ರಕ್ಚರ್ದಲ್ಲಿ ಹೇಳ್ತೇನೆ ನಿಮ್ಗೆ. ಸೊ ಆಸ್ ಆಫ್ ನೌ ಯು ರಿಮೆಂಬರ್, ಯು ವಿಲ್ ಮೇಕ್ ಅ ರಫ್ ವರ್ಕ್ ಇನ್ ದ ಫಾರ್ ದ ಗಿವನ್ ಟಾಪಿಕ್ ಇನ್ 30 to 35 minutes. ಇದನ್ನ ಮಾಡಿದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಅಂಡ್ 30 to 35 minutes ಅಂದ್ರೆ ಒಂದೊಂದು ಎಸೆಗೆ ಎಷ್ಟು ಕೊಟ್ಟಂಗಾಯ್ತು? 15 ರಿಂದ 18 ನಿಮಿಷ. For each essay, you will be giving 15 to 18 minutes. Do the brainstorming for both the essays in one go. ಯಾಕೆ ಒಂದೇ ಸಾರಿ ಮಾಡ್ಬೇಕು ಅಂದ್ರೆ, ನಾವು ಅನ್ಕೊಂಡಿರಲ್ಲ, ನಮ್ಮ ಮೈಂಡ್ ನಮ್ಕಿನ ಜಾಸ್ತಿ ತಲೆ ಓಡುತ್ತೆ. ನೀವು ಒಂದೇ ಎಸ್ಸೆ ಬರಿತಾ ಇರ್ತೀರಿ, ಎರಡನೇ ಎಸ್ಸೆಗೆ ಐಡಿಯಾ ಸಿಕ್ತು ಅಂದ್ರೆ ಯು ಕ್ಯಾನ್ ಮೇಕ್ ಅ ರಫ್ ವರ್ಕ್ ದೇರ್ ಓನ್ಲಿ. ನೋ, ಅದಕ್ಕೋಸ್ಕರ ಎರಡು ಎಸ್ಸೆಗೆ ಒಂದೇ ಸಾರಿ ನೀವು ಬ್ರೈನ್ ಸ್ಟಾರ್ಮ್ ಮಾಡಿ. ದಿಸ್ ಇಸ್ ದ ಸಜೆಷನ್ ಐ ಆಮ್ ಟೆಲ್ಲಿಂಗ್ ಯು ವಿತ್ ರೆಸ್ಪೆಕ್ಟ್ ಟು ಟೈಮ್ ಮ್ಯಾನೇಜ್ಮೆಂಟ್. ದೆನ್ 140 minutes. In next 140 minutes, what we will do is, that is in 70 minutes will be devoted for first essay. Next 70 minutes ಏನ್ ಮಾಡ್ತೀವಿ? ಸೆಕೆಂಡ್ ಎಸ್ಸೆ ಬರಿತೀವಿ. That means you are using the time more effectively here. Okay, that ಗೊತ್ತಾಯ್ತಲ್ವಾ? 5 plus 30 plus 10 strategy. This is how you will write the essay. First you select the essay, then you make a brainstorming for the essay, then in the next 140 minutes you will write 2 essays. ಇದಾದ್ಮೇಲೆ ಇನ್ನ ಸಮಯ ಉಳಿಯುತ್ತದೆ ನಿಮ್ಗೆ. ಸಮಯದಲ್ಲಿ ಏನ್ ಮಾಡೋದಂದ್ರೆ, ಲಾಸ್ಟ್ 10 ಅಥವಾ 15 minutes ಉಳಿಸ್ಕೊಂಡಿರ್ತೀರಿ. ಯೂಶುವಲಿ 10 minutes ಉಳಿತದೆ. ಸೊ ಅದನ್ನ ಏನ್ ಮಾಡೋಣ ಅಂದ್ರೆ, ಆ ಸಮಯದಲ್ಲಿ ವಿ ವಿಲ್ ಗೋ ಅಂಡ್ ರೀಡ್ ದ ಎಸ್ಸೇಸ್ ದಟ್ ಯು ಹ್ಯಾವ್ ರಿಟನ್. ಒಮ್ಮೊಮ್ಮೆ ಏನಾಗುತ್ತೆ, ಏನೋ ಒಂದು ಡಿಫ್ರೆಂಟ್ ಆಗಿ ಬರೀಲಿತೀನಿ ಅಂತ ಹೋಗ್ಬಿಟ್ಟು ಏನೋ ಬ್ಲಂಡರ್ ಮಾಡಿರ್ತೀರಿ, ಏನೋ ತಪ್ಪನ್ ಮಾಡಿರ್ತೀರಿ, ಅದನ್ನ ಅಲ್ಲೇ ತಿದ್ದುಪಡಿ ಮಾಡ್ಬೋದು ನಾವು, ಅಲ್ವಾ? ಸೊ ಅದಕ್ಕೋಸ್ಕರ ಲಾಸ್ಟ್ 10 minutes you revisit your essay, and also you can mark some important keywords in the essay which you feel like it is very important. ಅವಾಗ ಏನಾಗ್ತದೆ, ಓದುವವರಿಗೆ ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್, ರೈಟ್? ಸೊ ಅವನು ಮನುಷ್ಯನೇ, ಅವನು ಕೂಡ ಏನಿದೆ, ಇಮೋಷನ್ಸ್ ಇದೆ, ಅವನಿಗೂ ಕೂಡ ಒಂದು ಯಾವುದೇ ಒಂದು ಎಸ್ಸೆ ಚೆನ್ನಾಗಿ ಬರ್ದಿದಿರಿ ಅಂತ ಅವನ್ಗ ಗಮನ ಸೆಳೆದ್ರೆ ಏನಾಗುತ್ತೆ, ಜಾಸ್ತಿ ಮಾರ್ಕ್ಸ್ ಬರುತ್ತೆ ತಾನೆ. ಸೊ ದಟ್ ಈಸ್ ಅ ವೈ ಯು ಗೋ ಅಂಡ್ ಅಂಡರ್ಲೈನ್ ದ ಕೀವರ್ಡ್ಸ್. ಅಂಡರ್ಲೈನಿಂಗ್ ಡಸಂಟ್ ಮೀನ್ ಯು ವಿಲ್ ಅಂಡರ್ಲೈನ್ ಎವ್ರಿಥಿಂಗ್, ರೈಟ್? So underline only those keywords which you feel like very important and the examiner should not miss out. Anta matra underline ಮಾಡಿ friends. And ಇನ್ನೊಂದು ಹೇಳ್ತೀನಿ ನೋಡಿ, ಅಂಡರ್ಲೈನ್ ಇನ್ ದ ಸೆನ್ಸ್ ಎಂಟೈರ್ ಪೇಜ್ಗೆ 1 ಅಥವಾ 2 ಮ್ಯಾಕ್ಸಿಮಮ್ 3-4 ಅಂಡರ್ಲೈನ್ಸ್ ಮಾಡಬೇಕು, ನಾಟ್ ಮೋರ್ ದನ್ ದಟ್. ಇದಾದ್ಮೇಲೆ ಎಸ್ಸೆ ಅಂತ ಬಂದಾಗ ನೆಕ್ಸ್ಟ್ ಈಸ್ ಹೌ ಟು ಸ್ಟ್ರಕ್ಚರ್ ದ ಎಸ್ಸೆ. ಹೌ ಟು ಸ್ಟ್ರಕ್ಚರ್ ದ ಎಸ್ಸೆ. ಈಗ ಎಸ್ಸೆ ಪ್ಲಾನ್ ಎಲ್ಲ ರೆಡಿ ಮಾಡಿದ್ರಿ. ಹೌ ಟು ಸ್ಟ್ರಕ್ಚರ್ ಎಸ್ಸೆ ಇಸ್ ವೆರಿ ಇಂಪಾರ್ಟೆಂಟ್. ಐ ಹೋಪ್ ಯು ಆಲ್ ಆರ್ ಅವೇರ್ ಬೈ ನೌ ದಟ್ ಈಸ್ ಎಸ್ಸೆ ವಿಲ್ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಇಂಟ್ರೊಡಕ್ಷನ್, ಬಾಡಿ ಅಂಡ್ ಕನ್ಕ್ಲೂಷನ್. ನಾನು ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡಲ್ಲ, ಜಸ್ಟ್ ಬ್ರೀಫ್ ಆಗಿ ಹೇಳ್ತೀನಿ ನೋಡಿ. ಈಗಾಗಲೇ ನೀವು ಓದಿದಿರಿ ಅಂತ ಅನ್ಕೊಂಡ್ಬಿಟ್ಟು ಹೇಳ್ತಾ ಇದ್ದೀನಿ, ಯಾಕಂದ್ರೆ ಯು ವುಡ್ ಹ್ಯಾವ್ ಪ್ರಿಪೇರ್ಡ್ ವೆರಿ ನೈಸ್ಲಿ ಇನ್ ಲಾಸ್ಟ್ ಎ ಫ್ಯೂ ಮಂತ್ಸ್, ಓಕೆ, ಫಾರ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಮ್. ಈ ಇಂಟ್ರೊಡಕ್ಷನ್ ಅಲ್ಲಿ ಯಾವ ತರ ಬರೀಬೇಕು ಅಂತ ಈಗಾಗಲೇ ಗೊತ್ತಿದೆ ನಿಮಗೆ. ಯಾವ ತರ ಬರೀಬೇಕು ಇಂಟ್ರೊಡಕ್ಷನ್? There are many ways to write the introduction. One is using story, ಕಥೆಯ ಮುಖಾಂತರ ಬರೀಬಹುದು. Another is using data, reports, facts ಅಂತ ಹೇಳ್ತೇವೆ, ಅದ್ರ ಮುಖಾಂತರ ಬರೀಬಹುದು. The another way of introduction is you can use some extreme ideas. Extreme ideas ಅಂದ್ರೆ ಇನಿಷಿಯಲ್ ಪಾರ್ಟ್ ಅಲ್ಲಿ ಒಂದು ಕಂಪ್ಲೀಟ್ ಪಾಸಿಟಿವ್ ಬರೀತಾರೆ, ಸೆಕೆಂಡ್ ಹಾಫ್ ಆಫ್ ದ ಎಸ್ಸೆದಲ್ಲಿ ಕಂಪ್ಲೀಟ್ ನೆಗೆಟಿವ್ ಬರೀತಾರೆ. ದೆನ್ ಯು ವಿಲ್ ಮೇಕ್ ಅ ಕಂಪ್ಯಾರೇಟಿವ್ ಅನಾಲಿಸಿಸ್ ಇನ್ ದ ಇಂಟ್ರೊಡಕ್ಷನ್. ಅದನ್ನು ಮಾಡಬಹುದು, ರೈಟ್? ಇದಾದ್ಮೇಲೆ third next variety is, if you are Kannada Madhyama student, you can even write ತ್ರಿಪದಿ ವಚನಗಳು ಅಂತ ಹೇಳ್ತೀವಿ, ಅದನ್ನು ಬರೀಬಹುದು. ಅಂಡ್ you can create your own poems. and please make sure ನೀವು ಏನೇ ಇಂಟ್ರೊಡಕ್ಷನ್ ಬರೀರಿ, ಆ ಇಂಟ್ರೊಡಕ್ಷನ್ ನಮ್ಮ ಗಿವನ್ ಪ್ರಿಮೈಸ್ ಆಫ್ ದ ಟಾಪಿಕ್ ಅಂತ ಹೇಳ್ತೀವಿ. ದಟ್ ಈಸ್ ಗಿವನ್ ಟಾಪಿಕ್ ದ ಚೌಕಟ್ಟು ಏನಿದೆ ಅಲ್ಲ, ಅದ್ರ ಒಳಗಡೆನೆ ಬರೀಬೇಕು. ದಿಸ್ ಈಸ್ ನಂಬರ್ 1. ಸೆಕೆಂಡ್ ಥಿಂಗ್, ಇಂಟ್ರೊಡಕ್ಷನ್ ಯಾವಾಗ್ಲೂ ಕೂಡ it should be appealing, it should be more interesting. ಓಕೆ, ಈಗ ನೋಡಿ, ಎಲ್ಲಾ ಮೂವಿದಲ್ಲೂ ಕೂಡ ಒಂದೇ ತರ ಹೀರೋಯಿನ್ ಎಂಟ್ರಿ ಮಾಡಿದ್ರು ಅಂತಂದ್ರೆ we will not watch that movie. What we will do, we want different ways of introduction in the movie, right? Similarly, ನಮ್ಮ ಎಸ್ಸೆ ಅಲ್ಲೂ ಕೂಡ ನೀವು 2 ಎಸ್ಸೆ ಬರೀತೀರಿ, 2 ಎಸ್ಸೆ ಅಲ್ಲೂ ಕೂಡ ಡಿಫ್ರೆಂಟ್ ಆಗಿ ಇಂಟ್ರೊಡಕ್ಷನ್ ಮಾಡಿ. ಅಂಡ್ ರಿಮೆಂಬರ್, ಇಂಟ್ರೊಡಕ್ಷನ್ ನ ಯಾವಾಗ್ಲೂ ಎಲ್ಲಾ ಕೀವರ್ಡ್ ಗೆ ಲಿಂಕ್ ಮಾಡಿ ಬರೀಬೇಕು. ದಟ್ ಮೀನ್ಸ್ ಯು ಶುಡ್ ರೈಟ್ the introduction linking with all the keywords of the topic, right? So ಅದನ್ನ ಮಾಡಿ. ಅಂಡ್ ಇನ್ನೊಂದು ನೆನಪಿರಲಿ, ಇಂಟ್ರೊಡಕ್ಷನ್ ಅಲ್ಲಿ ಒಂದನ್ನು ಮಾಡಬಾರ್ದು. ಯು ಶುಡ್ ನಾಟ್ ಡೂ ಒನ್ ಪರ್ಟಿಕ್ಯುಲರ್ ಥಿಂಗ್ ಇನ್ ದ ಇಂಟ್ರೊಡಕ್ಷನ್. ದಟ್ ಈಸ್, ಯು ಶುಡ್ ನಾಟ್ ಟೇಕ್ ಅ ಡಿಸಿಷನ್.
ದಟ್ ಈಸ್ ನಿಮ್ಮ ನಿರ್ಧಾರ ಅಂತ ಹೇಳ್ತೇವೆ, ಅದನ್ನ ಇಂಟ್ರಡಕ್ಷನ್ ಅಲ್ಲಿ ತಗೋಬೇಡಿ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಯು ಲಿಂಕ್ ವಿತ್ ಅವರ್ ಮೂವಿದಲ್ಲಿ ಕ್ಲೈಮ್ಯಾಕ್ಸ್ ಅನ್ನ ಲಾಸ್ಟಿಗೆ ಇಡ್ತಾರೆ, ಮೊದಲೇ ಇಡಲ್ಲ ಅಲ್ವಾ? ಸಿಮಿಲರ್ಲಿ ಯು ಶುಡ್ ನಾಟ್ ಟೇಕ್ ಎನಿ ಸ್ಟಾನ್ಸ್, ಎನಿ ಡಿಸಿಷನ್ ಇನ್ ದ ಎಸ್ಸೆ ಇನ್ ಇಂಟ್ರಡಕ್ಷನ್ ಪಾರ್ಟ್. ಯು ಶುಡ್ ಟೇಕ್ ದ ಡಿಸಿಷನ್ ಇನ್ ದ ಲಾಸ್ಟ್ ಲೆಗ್ ಆಫ್ ದ ಬಾಡಿ, ಲಾಸ್ಟ್ leg of the essay, that is in the conclusion part, not in the introduction part. So I hope you got some idea for introduction, right? Remember friends, introduction ಬರೆಯೋದು ಒಂದು ಕಲೆ. ಯಾಕೆ ಅಂದ್ರೆ ಎಸ್ಸೆ ನಮಗೆ KS ಎಕ್ಸಾಮ್ ನಲ್ಲಿ 1500 ವರ್ಡ್ ಲಿಮಿಟ್ ಕೊಡ್ತಾನೆ. ರಿಮೆಂಬರ್ ಯುವರ್ ಇಂಟ್ರಡಕ್ಷನ್ ಇನ್ KS essay, ನಾಟ್ UPSC, ನಾಟ್ PSI. KS essay ದಲ್ಲಿ 1500 ವರ್ಡ್ ಲಿಮಿಟ್ ಇದೆ ಅಂದ್ರೆ 10 to 15% of total word limit is your introduction. That means this comes somewhere around 1.5 to 2 pages. Remember, you should write your introduction in around 2 pages. Clear? That is your introduction. Idadmele body, that is ಮುಖ್ಯ ಭಾಗ. ಸರ್ ನೆನಪಿರ್ಲಿ, ಮುಖ್ಯ ಭಾಗ ಅಂತ ಬಂದಾಗ ಎಸ್ಸೆ. ಓಕೆ, ಈ ಎಸ್ಸೆ ಅನ್ನ ನೀವು 10ನೇ ಹುಡುಗ ಅಂತ ಹೇಳ್ತೇವೆ ನಾವು, 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಅವ್ಗೆ ಅರ್ಥ ಆಗುವಂಗ್ ಬರೀಬೇಕು, ಅದ್ಬಿಟ್ಟು ಅವ್ನಿಗೆಲ್ಲ ಗೊತ್ತಿದೆ ಅನ್ಕೊಂಡು ಬರೀಬಾರ್ದು, ರೈಟ್? ಸೊ ಅದಕ್ಕೋಸ್ಕರ ಏನ್ ಮಾಡ್ರಿ ಅಂದ್ರೆ, ಮುಖ್ಯ ಭಾಗ ಬಾಡಿದಲ್ಲಿ ಏನ್ ಮಾಡ್ಬೇಕು, ಸಿಂಪಲ್ ಗಿವನ್ ಕೀವರ್ಡ್ಸ್ ಏನಿದಾವಲ್ಲ ಅದ್ರ ಬಗ್ಗೆ ಬ್ಯಾಕ್ ಗ್ರೌಂಡ್ ಕೊಡೋದಾಗಿರ್ಬೋದು, ಹಿಸ್ಟಾರಿಕಲ್ ಕಂಟೆಕ್ಸ್ಟ್ ಅಲ್ಲಿ ಬರೆಯೋದಾಗಿರ್ಬೋದು, ಅಥವಾ ಇವಲ್ಯೂಷನ್ ಆಗಿರ್ಬೋದು, ಅಂದ್ರೆ ಯಾವ್ಯಾವ ತರ ಇದು ನಡೆದು ಬಂದಿದೆ ಅಂತ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಕ್ಲೈಮೇಟ್ ಚೇಂಜ್ ಅಂತ ಕೊಟ್ಟ, ಟಾಪಿಕ್ ರಿಲೇಟೆಡ್ ಟು ಕ್ಲೈಮೇಟ್ ಚೇಂಜ್. I can define what is climate change. Also, I can give historical evidences of climate change, and also I can tell how this climate change is happening from old age to present age to future. That means evolution, right? Andre nimma mukhya bhagada initial areas, that is paragraph, you will write historical context. Nenipirli friends, the first thing I said in the body, that is dwelling on evolution or keywords or definitions. ಅಂದ್ರೆ ಆ ಗಿವನ್ ಟಾಪಿಕ್ ರಿಲೇಟೆಡ್ ಬರಿತೇವೆ ಕೀವರ್ಡ್ಸ್ ಬಗ್ಗೆ. ದಟ್ ಈಸ್ ದ ಫಸ್ಟ್ ಲೆಗ್ ಆಫ್ ಬಾಡಿ. ಮುಖ್ಯ ಭಾಗದ ಇನಿಷಿಯಲ್ ಪಾರ್ಟ್ ಅಲ್ಲಿ 2 ಅಥವಾ 3 ಪ್ಯಾರ ಅಥವಾ 4 ಪ್ಯಾರ, ನಿಮ್ಗೆ ಎಷ್ಟು ಅನುಕೂಲ ಇದೆ, ಬೇಸ್ಡ್ ಆನ್ ದ ಗಿವನ್ ಡಿಮಾಂಡ್ ಆಫ್ ದ ಟಾಪಿಕ್ ಯು ಶುಡ್ ರೈಟ್. ಐ ಪ್ರಿಫರ್ ಅಟ್ ಲೀಸ್ಟ್ 1 page, ಮ್ಯಾಕ್ಸಿಮಮ್ 1.5 page. ಓಕೆ, ಏನು ಇವಲ್ಯೂಷನ್ ಪಾರ್ಟ್. ಇದಾದ್ಮೇಲೆ ಎರಡನೇದು, ರೈಟ್, ನಿಮ್ಮ ಮುಖ್ಯ ಭಾಗದಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಗಿವನ್ ಟಾಪಿಕ್ ಏನಿದೆ ಅಲ್ಲ ಆ ಟಾಪಿಕ್ ದ ಪೂರಕವಾಗಿ ಬರಿಬೇಕು. ದಟ್ ಮೀನ್ಸ್ ಇನ್ ಫೇವರ್ ಆಫ್ ದ ಟಾಪಿಕ್ ನಾನು ಯೋಚನೆ ಮಾಡ್ಬೇಕು. ಅಂದ್ರೆ ಆ ಗಿವನ್ ಟಾಪಿಕ್ ಏನಿದೆಯಲ್ಲ ಚೌಕಟ್ಟು, ಆ ಚೌಕಟ್ಟನಲ್ಲೇ ಕೂಡ ನಾನು ಸಮರ್ಥನೆಯನ್ನ ಮಾಡ್ಬೇಕು. ಅದೇನ್ ಟಾಪಿಕ್ ಕೊಟ್ಟಿದ್ದಾನೆ ಅದನ್ನ ಸಮರ್ಥನೆ ಮಾಡ್ಬೇಕು. ಸೊ ಇದನ್ನ ನಾನು ಜಾಸ್ತಿ ಒತ್ತು ಕೊಡ್ತೇನೆ. ಅಂಡ್ ಹಿಯರ್ ಯು ಕ್ಯಾನ್ ಥಿಂಕ್ ಆನ್ ದ ಐಡಿಯಾಸ್, ಲೈಕ್ ದೇರ್ ಆರ್ ಮೆನಿ ಐಡಿಯಾಸ್, ರೈಟ್? ಹಿಸ್ಟಾರಿಕಲ್ ಕಂಟೆಕ್ಸ್ಟ್, ಸೋಷಿಯಲಿ, ಪೊಲಿಟಿಕಲಿ, ಎಕನಾಮಿಕಲಿ, ಆ ತರ ಯೋಚನೆ ಮಾಡ್ಬೋದು. ಅಥವಾ here there are ways like stakeholder approach, stakeholder related to that given topic. Let us say shikshana is one of the topic given to you. Shikshana ant bandaga stakeholder yarare? Shikshana ant bandaga government is a stakeholder, people are the stakeholder, institutions who implement the policy are stakeholder. Sometime technology can also be a stakeholder. Yake technology ಮುಖಾಂತರ ಕೂಡ ನಾವು ಎಜುಕೇಶನ್ ನ ಇಂಪಾರ್ಟ್ ಮಾಡ್ತೀವಲ್ವಾ? ಈಗ ಡಿಜಿಟಲೀಕರಣ ಆಗ್ತಾ ಇದೆ, ರೈಟ್? ವಿ ಆರ್ ಗಿವಿಂಗ್ ದ ಎಜುಕೇಶನ್ ವಯಾ ಡಿಜಿಟಲ್ ಮೀಡಿಯಾ, right? So that is also a part of a stakeholder. ಅಂದ್ರೆ ಸ್ಟೇಕ್ ಹೋಲ್ಡರ್ ಯೂಸ್ ಮಾಡ್ಕೊಂಡ್ ಬರೀಬಹುದು. ಒಂದೊಂದು ಟಾಪಿಕ್ಗೆ ಸ್ಟೇಕ್ ಹೋಲ್ಡರು ಇವೆಲ್ಲ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ KS ಎಕ್ಸಾಮ್ ನಲ್ಲಿ ಹೋದ ವರ್ಷ ಒಂದು ಟಾಪಿಕ್ ಕೊಟ್ಟಿದ್ದ, ಉಳ್ಳವರಿಗೆಲ್ಲ ಉಳೋದಕ್ಕೆ ಆಸಕ್ತಿ ಇರುವವರಿಗೆ ಜಮೀನು ಅಂತ. ದಟ್ ಮೀನ್ಸ್ ನಾಟ್ ಫಾರ್ ದೋಸ್ ಹೂ ಆರ್ ಇನ್ ಹೂ ಹ್ಯಾವ್ ದ ಮನಿ, ಹೂ ಆರ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಮೇಕಿಂಗ್ ದ ಫಾರ್ಮ್, ಫಾರ್ ದೆಮ್ ಯು ಶುಡ್ ಗಿವ್ ದ ಫಾರ್ಮ್ ಲ್ಯಾಂಡ್ ಅಂತ ಕೊಟ್ಟಿದ್ರು. ಅದನ್ನ ನೀವು ಟಾಪಿಕ್ ಗಮನಿಸಿದ್ರೆ ಅದು ಒಂಥರ ಒಗಟುಗತೆ ಇದೆ ಅಲ್ರಿ. ಅಂದ್ರೆ ಆ ಪರ್ಟಿಕ್ಯುಲರ್ ಟಾಪಿಕ್, ಲೆಟ್ ಅಸ್ ಸೇ ಇನ್ ಜನರಲ್ ಫಿಲಾಸಫಿಕಲ್ ಟಾಪಿಕ್ ಅಂತ ಹೇಳೋಣ. ಆ ಫಿಲಾಸಫಿಕಲ್ ಟಾಪಿಕ್ಗೆ ಈ ಹಿಸ್ಟಾರಿಕಲಿ, ಸೋಷಿಯಲಿ ಅಷ್ಟೊಂದು ಸೂಕ್ತ ಆಗೋದಿಲ್ಲ. ಆ ತರ ಟಾಪಿಕ್ ಏನ್ ಮಾಡ್ರಿ ಅಂದ್ರೆ, ಥಿಂಕ್ ಆನ್ WH ಕ್ವೆಶನ್ಸ್. ಓಕೆ, WH ಕ್ವೆಶನ್ಸ್, ಇದು ಹೆಂಗ್ ಬಂತು, ಯಾಕೆ ಬಂತು, ಇದನ್ನ ಮಾಡಿದ್ರೆ ಏನ್ ಒಳ್ಳೇದಾಗುತ್ತೆ. ಫಾರ್ ಇನ್ಸ್ಟೆನ್ಸ್ ಇದೇ ಟಾಪಿಕ್ ತಗೊಳ್ಳೋಣ, ಯಾವುದು, ಉಳ್ಳವರಿಗೆಲ್ಲ ಉಳುವಕ್ಕೆ ಆಸಕ್ತಿ ಇರೋವರೆಗೆ ಜಮೀನು ಅಂತ. ಈಗ ಈ ಟಾಪಿಕ್ ನಲ್ಲಿ ಉಳುವವರು ಯಾರ್ಯಾರು, ಯಾಕೆ ಅವ್ರು ಉಳಬೇಕು, ಓಕೆ, ಆಸಕ್ತಿ ಅಂದ್ರೆ ಏನು, ಯಾವ ತರ ಆಸಕ್ತಿ ಇರ್ತದೆ, ಈ ಆಸಕ್ತಿ ಇದ್ದವ್ರೆಲ್ಲರೂ ಒಳ್ಳೇದ್ ಮಾಡ್ತಾರಾ ಕೆಟ್ಟದ್ ಮಾಡ್ತಾರಾ, ರೈಟ್? ಈ ತರ ಯೋಚನೆ ಮಾಡ್ತಿರಲ್ಲ, ದಿಸ್ ವಿ ಕಾಲ್ ಇಟ್ ಆಸ್ WH ಕ್ವೆಶನ್ಸ್. ವಾಟ್, ವೆನ್, ಹೌ, ವೇರ್, ಓಕೆ, ಯಾವ ತರ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಟಾಪಿಕ್ ನ ಪ್ರೂವ್ ಮಾಡೋಕೋಸ್ಕರ ನಾನು ಯೋಚನೆ ಮಾಡ್ಬೇಕು. ದಟ್ ಈಸ್ ಇನ್ ಫೇವರ್ ಆಫ್ ದ ಟಾಪಿಕ್.
ಅಂಡ್ ರಿಮೆಂಬರ್ ಫ್ರೆಂಡ್ಸ್, ದಿಸ್ ಈಸ್ ದ ಮೇಜರ್ ಚಂಕ್ ಆಫ್ ಯುವರ್ ಎಸ್ಸೆ. ಇದನ್ನ ಓಕೆ ಮೆಜಾರಿಟಿ ಆಫ್ ದ ಪ್ಯಾರಾದಲ್ಲಿ ಬರಿಬೇಕು. ಆನ್ ಅನ್ ಅವರೇಜ್ ಇದನ್ನ ಅರೌಂಡ್ 7ರಿಂದ 8 ಪೇಜ್ ಅಥವಾ 9 ಪೇಜ್ ಬರೆದ್ರು ಓಕೆ ಫಾರ್ KAS ಎಕ್ಸಾಮ್. ಇದಾದ್ಮೇಲೆ ಮೂರನೇ ಲೆಗ್ ಇಂದ ಬಾಡಿ ಯಾವ ತರ ಯೋಚನೆ ಮಾಡ್ಬೇಕು ಅಂದ್ರೆ, ಆ ಟಾಪಿಕ್ ದ ಅಗೇನ್ಸ್ಟ್ ಯೋಚನೆ ಮಾಡ್ತೀರಿ, ಟಾಪಿಕ್ ದ ವಿರುದ್ಧವಾಗಿ ಡಸಂಟ್ ಮೀನ್ ಆಲ್ವೇಸ್ ನೆಗೆಟಿವ್ಸ್. ಓಕೆ ರಿಮೆಂಬರ್ ಫ್ರೆಂಡ್ಸ್, ಸಪೋಸ್ ಎಜುಕೇಶನ್ ಪಾಲಿಸಿ ಅಂತ ಬಂದ್ರೆ, ಪಾಲಿಸಿ ಮಾಡುವಲ್ಲಿ ನೆಗೆಟಿವ್ಸ್ ಆಗ್ಲಿ ಅಂತ ಪಾಲಿಸಿ ಮಾಡೋದಿಲ್ಲ ಅಲ್ವಾ. ನೀವ್ ಏನ್ ಮಾಡ್ತೀರಿ, ಆ ಪರ್ಟಿಕ್ಯುಲರ್ ಟಾಪಿಕ್ಗೆ ಎಜುಕೇಶನ್ ಪಾಲಿಸಿಯನ್ನ ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ಚಾಲೆಂಜಸ್ ಇದೆ, ಕರೆಕ್ಟಾ? ದಟ್ ಮೀನ್ಸ್ ಇದರ್ ಯು ವಿಲ್ ಥಿಂಕ್ ನೆಗೆಟಿವ್ಸ್ ಆರ್ ಸಮ್ ಟೈಮ್ ಚಾಲೆಂಜಸ್, ಅದ್ರ ಬಗ್ಗೆ ಯೋಚನೆ ಮಾಡ್ತೀರಿ. ದಟ್ ಮೀನ್ಸ್ ವಿರುದ್ಧವಾಗಿ ಯೋಚನೆ ಮಾಡ್ತೀರಿ, ರೈಟ್? ಅದನ್ನ ಯೋಚನೆ ಮಾಡಬೇಕು ನಿಮ್ ಟಾಪಿಕ್ಗೆ. ಅಂಡ್ ದಿಸ್ ಈಸ್ ಹ್ಯಾವಿಂಗ್ ಅ ಮೈನರ್ ವೇಟೇಜ್ ಇನ್ ದ ಎಸ್ಸೆ, ಅರೌಂಡ್ 2 to 3 pages ಆರ್ ಮ್ಯಾಕ್ಸಿಮಮ್ 4 pages ಬರೀಬೇಕು, ರೈಟ್? ಸೊ ಇದಾದ್ಮೇಲೆ 4ನೇ ಐಡಿಯಾ ಫಾರ್ ಬಾಡಿ ಈಸ್ ಯುವರ್ ವೇ ಫಾರ್ವರ್ಡ್. ಸೊಲ್ಯೂಷನ್ ಅಂತ ಹೇಳ್ತೀವಿ, ರೈಟ್? ಸೊಲ್ಯೂಷನ್ ಅಂದ್ರೆ ನಾವು ಯಾವ ತರ ನಾವು ಯೋಜನೆಗಳನ್ನ ಕೈಗೊಳ್ಬೇಕು, ಏನೇನ್ ನಾವು ಮಾಡ್ಬೇಕು ಅದನ್ನ ಸುಧಾರಣೆ ಮಾಡಲು, ಇದನ್ನ ಬರಿಬೇಕಾಗುತ್ತೆ ನಿಮ್ ಎಸ್ಸೆದಲ್ಲಿ. ಅಂಡ್ ವೇ ಫಾರ್ವರ್ಡ್ ಈಸ್ ಲೈಕ್ ಅ ಪಾರ್ಟ್ ಆಫ್ ಯುವರ್ ಮುಖ್ಯ ಭಾಗ. ರಿಮೆಂಬರ್ ಫ್ರೆಂಡ್ಸ್, ನಾವು ಎಸ್ಸೆ ಬರೆಯುವಾಗ ಈ ಶಬ್ದ ಬರೆಯಂಗಿಲ್ಲ, ವೇ ಫಾರ್ವರ್ಡ್ ಅನ್ನೋ ಶಬ್ದ ಬರೆಯಂಗಿಲ್ಲ. ಇನ್ಹೆರೆಂಟ್ಲಿ ವಿ ವಿಲ್ ರೈಟ್ ಅ ವೇ ಫಾರ್ವರ್ಡ್. ಅಂಡ್ ಎಸ್ಸೆ ಬರೆಯುವಾಗ 2 ಆಪ್ಷನಲ್ ಥಿಂಗ್ಸ್ ಇದಾವೆ. ನಂಬರ್ 1, ಯಾವಾಗ್ಲೂ ನಾನು ಕೌಂಟರ್ ಆರ್ಗ್ಯುಮೆಂಟ್ ಬರಿಬೇಕು ಅಂತ ಇಲ್ಲ, ಬೇಕಿದ್ರೆ ನೀವು ಹೊಸ ಐಡಿಯಾಗಳನ್ನ ಕೂಡ ಹುಡುಕ್ಬೋದು. ನಾನು ಸಬ್ಸಿಕ್ವೆಂಟ್ ಡೇಸ್ ಅಲ್ಲಿ ಇದನ್ನ ಹೇಳಿಕೊಡ್ತೀನಿ ಏನು ಅಂತ. ಎರಡನೇದೇನಂದ್ರೆ ಸಬ್ ಹೆಡಿಂಗ್ಗಳು. ಸಬ್ ಹೆಡಿಂಗ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಎಸ್ಸೆ ಆರ್ ಇಟ್ ಕ್ಯಾನ್ ಬಿ ಇಗ್ನೋರ್ಡ್ ಇನ್ ದ ಎಸ್ಸೆ. ಬೇಕಿದ್ರೆ ಬರೀರಿ, ಬೇಡದ್ರೆ ಬಿಡಿ, ರೈಟ್? ಅದನ್ನು ಕೂಡ ನಾನು ಹೇಳಿಕೊಡ್ತೀನಿ ಇನ್ ದ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಪಾರ್ಟ್ ಆಫ್ ದ ಎಸ್ಸೆ ಡಿಸ್ಕಷನ್ಸ್. ಆಸ್ ಆಫ್ ನೌ ಏನ್ ಗೊತ್ತಾಯ್ತು ನಮಗೆ ಬಾಡಿ ಅಂದ್ರೆ ಬಂದ್ರೆ, ಎವಲ್ಯೂಷನ್ ಬಗ್ಗೆ ಯೋಚನೆ ಮಾಡ್ತೀನಿ ಅಥವಾ ಕೀವರ್ಡ್ಸ್ ಬಗ್ಗೆ ಯೋಚನೆ ಮಾಡ್ತೀನಿ. ದೆನ್ ಇನ್ ಫೇವರ್ ಆಫ್ ದ ಟಾಪಿಕ್, ಅಂಡ್ ದಿಸ್ ಪಾರ್ಟ್ ಐ ವಿಲ್ ಎಕ್ಸ್ಟ್ರಾಪೋಲೇಟ್ ಮೋರ್ ಇನ್ ದ ಎಸ್ಸೆ, ಅಂದ್ರೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿಯನ್ನ ಬರಿತೀನಿ. ದೆನ್ ಗಿವಿಂಗ್ ಕೌಂಟರ್ ಆರ್ಗ್ಯುಮೆಂಟ್ಸ್ ಆರ್ ನೆಗೆಟಿವ್ಸ್ ಆರ್ ನ್ಯೂ ಐಡಿಯಾಸ್ ಅದ್ರ ಬಗ್ಗೆ. ದಟ್ ಮೀನ್ಸ್ ಐ ವಿಲ್ ರೈಟ್ ಕೌಂಟರ್ ವ್ಯೂಸ್ ಫಾರ್ ದ ಎಸ್ಸೆ, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ದೆನ್ ವೇ ಫಾರ್ವರ್ಡ್. ರಿಮೆಂಬರ್, ಎಲ್ಲ ಎಸ್ಸೆಸ್ಗೂ ಇವು 4 ಐಡಿಯಾಸ್ ಇರ್ತವೆ. ಇದನ್ನ ನಾನು ಆಯಾಮ ಅಂತ ಕರಿತೀನಿ, ನೆನ್ಪಿಡಿ. ಈಗ ನಾನೇನ್ ಐಡಿಯಾಸ್ ಹೇಳಿದ್ನಲ್ಲ, ದೀಸ್ ಆರ್ ಆಯಾಮಾಸ್ ಫಾರ್ ಎಸ್ಸೆ. ಆಯಾಮ ಅಂದ್ರೆ ಡೈಮೆನ್ಷನ್ಸ್. ನೀವ್ ಏನಾದ್ರೂ ಎಸ್ಸೆದಲ್ಲಿ ಸಬ್ ಹೆಡಿಂಗ್ ಯೂಸ್ ಮಾಡ್ಬೇಕಂತಿದ್ರೆ ಆಯಾಮಗಳು ತುಂಬಾ ಸೂಕ್ತ ಇರ್ತವೆ ಎಸ್ಸೆದಲ್ಲಿ. ನಾವು ಯೂಶಲಿ ಏನ್ ಮಾಡ್ತೇವೆ ಗೊತ್ತಾ, ನಾವೆಲ್ಲ ಚೆನ್ನಾಗಿ ಓದಿರ್ತೀವಿ, ಸಬ್ ಹೆಡಿಂಗ್ಸ್ ಹೆಂಗ್ ಮಾಡ್ತೇವೆ ಹೇಳ್ರಿ? ಏನೋ ಸೋಷಿಯಲಿ, ಪೊಲಿಟಿಕಲಿ, ಎಕನಾಮಿಕಲಿ ಹಿಂಗ್ ಸಬ್ ಹೆಡಿಂಗ್ ಯೂಸ್ ಮಾಡ್ತೇವೆ. ತಪ್ಪು, ಹಂಗ್ ಮಾಡಬಾರ್ದು. ಯಾಕೆ ಹೇಳ್ರಿ? ಸಿಕ್ಕಾಪಟ್ಟೆ ಸಬ್ ಹೆಡಿಂಗ್ ಯೂಸ್ ಮಾಡಿದ್ರೆ ನಮ್ಮ ಎಸ್ಸೆ ಅಷ್ಟು ಇಂಟ್ರೆಸ್ಟ್ ಹೋಗ್ಬಿಡ್ತದೆ, ಒರಿಜಿನಾಲಿಟಿ ಇಂದ ಎಸ್ಸೆ ಅಂತ ಹೇಳ್ತೇವೆ, ಅದು ಹೋಗ್ಬಿಡ್ತದೆ. ಸುಮ್ನೆ ಸಬ್ ಹೆಡಿಂಗು ಅದರ ಕಂಟೆಂಟ್, ಸಬ್ ಹೆಡಿಂಗ್ ಕಂಟೆಂಟ್ ಮಾಡಂಗಿಲ್ಲ, ರೈಟ್? ನಾಟ್ ಟು ಯೂಸ್ ಟೂ ಮೆನಿ ಸಬ್ ಹೆಡಿಂಗ್ಸ್ ಇನ್ ದ ಎಸ್ಸೆ. ಒಂದ್ ಸ್ವಲ್ಪ ಆಪ್ಟಿಮಮ್ ಯೂಸ್ ಮಾಡಬೇಕು, ಲಿಮಿಟೆಡ್ ಯೂಸ್ ಮಾಡಬೇಕು. ಸರ್ ಲಿಮಿಟೆಡ್ ಯೂಸ್ ಅಂದ್ರೆ ಎಷ್ಟು? ಒಂದು ಎಂಟೈರ್ ಎಸ್ಸೆಗೆ 4ರಿಂದ 6, ಮ್ಯಾಕ್ಸಿಮಮ್ 7. ಯಾವಾಗ ಆ ಕ್ವಶನ್ ಹಲವಾರು ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ಸ್ ಕೊಡ್ತಾರೆ ನಮ್ಮ KPSC ಅವರು, ಅವಾಗ ಏನ್ ಮಾಡ್ರಿ, ಹಲವಾರು ನೀವು ಸಬ್ ಹೆಡಿಂಗ್ಸ್ ಯೂಸ್ ಮಾಡ್ರಿ. ಇಲ್ಲ ಅಂದ್ರೆ ನಾರ್ಮಲ್ ಒಂದೇ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಕೊಟ್ಟಿದ್ದ ಅಂದ್ರೆ ನಾಟ್ ಮೋರ್ ದೆನ್ 5 or 6, ರೈಟ್? ಅಂಡ್ ಈ ಸಬ್ ಹೆಡಿಂಗ್ಸ್ ಗಳನ್ನ ಯಾವ ತರ ಯೂಸ್ ಮಾಡ್ಬೇಕು ಅಂತ ನಾನು ಐಡಿಯಾ ಕೊಟ್ಟೆ. ಈಗ ಏನ್ ಹೇಳಿದೆ? ಆಯಾಮಗಳನ್ನ ಸಬ್ ಹೆಡಿಂಗ್ ಆಗಿ ಯೂಸ್ ಮಾಡಬೇಕು, ಹೊರತು ಡೈವರ್ಸಿಟಿಗಳನ್ನ ಅಲ್ಲ. ಡೈವರ್ಸಿಟಿ ಇನ್ ದ ಸೆನ್ಸ್ ಏನೋ ವೈವಿಧ್ಯತೆ ಅಂತ ಹೇಳ್ತೀವಿ. ಸೋಷಿಯಲಿ, ಪೊಲಿಟಿಕಲಿ, ಎಕನಾಮಿಕಲಿ, ಇವೆಲ್ಲ ಡೈವರ್ಸಿಟೀಸ್, ರೈಟ್? ಸೊ ನೆನಪಿರ್ಲಿ. ಐ ಹೋಪ್ ಐ ಕ್ಲಾರಿಫೈಡ್ ಎವ್ರಿಥಿಂಗ್ ಅಬೌಟ್ ಬಾಡಿ. ಇದಾದ್ಮೇಲೆ ಲಾಸ್ಟ್ ಲೆಗ್, ದಟ್ ಈಸ್ ದ ಕನ್ಕ್ಲೂಷನ್ ಪಾರ್ಟ್. ರಿಮೆಂಬರ್ ಫ್ರೆಂಡ್ಸ್, ಕನ್ಕ್ಲೂಷನ್ ಅಂತ ಬಂದಾಗ ಓಕೆ ಎಸ್ಸೆದಲ್ಲಿ ಕನ್ಕ್ಲೂಷನ್ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ವೈ? ಬಿಕಾಸ್ ಇನ್ ಕನ್ಕ್ಲೂಷನ್ ವಿ ವಿಲ್ ರೈಟ್ 2 things. Number 1 is we will write, see in conclusion part, I was talking about conclusion. Conclusion part ಎಷ್ಟಿರಬೇಕು ಫಸ್ಟ್ ಹೇಳ್ತೀನಿ. The conclusion part should be somewhere around 10% of the total word limit. ಈಗ 1500 ವರ್ಡ್ ಎಸ್ಸೆ ಇದೆ ಅಂದ್ರೆ ಕನ್ಕ್ಲೂಷನ್ ಎಷ್ಟಿರಬೇಕು? ಅರೌಂಡ್ 150 ವರ್ಡ್ಸ್. ಅಗೇನ್ 150 ವರ್ಡ್ಸ್ ಕೌಂಟ್ ಮಾಡ್ಕೊಂಡು ಕೊಡ್ರಲ್ಲ, 150 to 160 or 180, right? It depends on your interest, right? Your content that you have. But on an average ಎಷ್ಟಾಯ್ತು? 150 to 160. That means in terms of pages 1.5 to 2 pages. ಕ್ಲಿಯರ್? ಅಷ್ಟು ನಿಮ್ಮ ಕನ್ಕ್ಲೂಷನ್ KAS ಎಸ್ಸೆದಲ್ಲಿ ಬರೀಬೇಕು. ಸರಿ, ಕನ್ಕ್ಲೂಷನ್ ಅಲ್ಲಿ ಏನ್ ಮಾಡ್ಬೇಕು? ನೆನ್ಪಿಡಿ, 2 ಐಡಿಯಾಸ್ ಅನ್ನ ನೆನ್ಪಿಡಿ. ನಂಬರ್ 1, ಕನ್ಕ್ಲೂಷನ್ ಅಂತ ಅಂದ್ರೆ ಈ ಎಸ್ಸೆ ಅಲ್ಲಿ ಏನು ಮುಖ್ಯ ಭಾಗದಲ್ಲಿ ಸಮರ್ಥನೆ ಮಾಡಿದ್ರಲ್ಲ ಅದನ್ನ ಒಂದು ಬ್ರೀಫ್ ಆಗಿ ಬರಿತೀವಿ, ಅಂದ್ರೆ ಅದನ್ನ ಸಂಕ್ಷಿಪ್ತವಾಗಿ ಬರಿತೀವಿ. ಸಂಕ್ಷಿಪ್ತವಾಗಿ ಬರೆಯೋದಲ್ಲದೆ ನಮ್ಮ ಡಿಸಿಷನ್ ಇಲ್ಲಿ ಹಾಕ್ತೀವಿ. ಸಿಮಿಲರ್ ಟು ಅವರ್ ಮೂವೀಸ್,
We give a climax in the movie at the last. Similarly, for our movie, that is for our essay, we will take the decision at the end. ನಮ್ಮ ಸಮರ್ಥನೆ ಏನ್ ಡಿಸಿಷನ್ ತಗೋತೀವಲ್ಲ, ಆ ಡಿಸಿಷನ್ ನೆನಪಿರ್ಲಿ ಫ್ರೆಂಡ್ಸ್, ಡಿಸಿಷನ್ ಕ್ಯಾನ್ ಬಿ ಪಾಸಿಟಿವ್ ಆಲ್ಸೋ ಆರ್ ಇಟ್ ಕ್ಯಾನ್ ಬಿ ಮಿಡಲ್ ಪಾತ್ ಆಲ್ಸೋ. ಯಾವಾಗ್ಲೂ ಕೂಡ ಕನ್ಕ್ಲೂಷನ್ ನೆಗೆಟಿವ್ ಟೋನ್ದಲ್ಲಿ ಎಂಡ್ ಮಾಡಬೇಡಿ. ನೆವರ್ ಟೇಕ್ ನಕಾರಾತ್ಮಕ ಮನೋಭಾವನೆಯಿಂದ ನಿಮ್ಮ ಎಸ್ಸೆ ಎಂಡ್ ಆಗಬಾರ್ದು. ಅದಾಯ್ತು ಅಂದ್ರೆ ನೀವು ಒಂದು ನೆಗೆಟಿವ್ ಏನೋ ಪರ್ಸನಾಲಿಟಿ ಅಂತ ಅವರಿಗೆ ಡೆಪಿಕ್ಟ್ ಮಾಡಿದಂಗಾಗುತ್ತೆ ಎಕ್ಸಾಮಿನರ್ಗೆ. ಸೊ ಯಾವಾಗ್ಲೂ ನೆನಪಿಡಿ, ಎಷ್ಟೇ ಕಷ್ಟ ಇರ್ಲಿ, ಎಷ್ಟೇ ಟಾಪಿಕ್ ನೆಗೆಟಿವ್ ಟೋನ್ದಲ್ಲೇ ಇರ್ಲಿ, ಡಿಸಿಷನ್ ಯಾವಾಗ್ಲೂ ಪಾಸಿಟಿವ್ ಟೋನ್ ಅಲ್ಲೇ ಎಂಡ್ ಆಗ್ಬೇಕು. ಐ ಹೋಪ್ ಯು ಗಾಟ್ ಅ ಐಡಿಯಾ ಹಿಯರ್. ದ ಫಸ್ಟ್ ಥಿಂಗ್ ಏನ್ ಹೇಳಿದೆ, ಬ್ರೀಫ್ ಸಮರಿ ಮಾಡಿ ನಿಮ್ ಡಿಸಿಷನ್ ಮಾಡಿ. ಇದಾದ್ಮೇಲೆ ಲಾಸ್ಟ್ ಪ್ಯಾರಾ ಆಫ್ ಯುವರ್ ಎಸ್ಸೆ ಏನ್ ಬರಿಬೇಕಪ್ಪ ಅಂತಂದ್ರೆ, ಯು ವಿಲ್ ರೈಟ್ ಸಮ್ ಕೀವರ್ಡ್ಸ್ ಅಂದ್ರೆ ಒಂದು ಇಂಪಾರ್ಟೆಂಟ್ ಕೀವರ್ಡ್ಸ್ ಅಂತ ಹೇಳ್ತೀವಿ. ಅದನ್ನ ಫ್ಯೂಚರಿಸ್ಟಿಕ್ ಆಗಿರ್ಬೇಕು. ದಟ್ ಮೀನ್ಸ್ ಆಶಾವಾದಿ ಆಗಿರ್ಬೇಕು, ಅಥವಾ ಭವಿಷ್ಯದ ಹತ್ರ ಹೋಗುವಂತದಿರ್ಬೇಕು. ದಟ್ ಮೀನ್ಸ್ ಫ್ಯೂಚರ್ ಅಲ್ಲಿ ಏನ್ ಒಳ್ಳೇದ್ ಮಾಡ್ತೀವಿ. ಲೈಕ್ ಫಾರ್ ಎಕ್ಸಾಂಪಲ್, ನ್ಯೂ ಇಂಡಿಯಾ ಕ್ಯಾನ್ ಬಿ ಅಚೀವ್ಡ್ ಇನ್ ಸೋ ಅಂಡ್ ಸೋ ಇಯರ್. ಅಥವಾ 3A ಸ್ಟ್ರಾಟಜಿ ಅಂತ ಹೇಳ್ತೀವಿ. 3A ಸ್ಟ್ರಾಟಜೀಸ್ ಅಂದ್ರೆ ಅವೈಲಬಿಲಿಟಿ, ಅಕ್ಸೆಸಿಬಿಲಿಟಿ, ಅಫೋರ್ಡಬಿಲಿಟಿ. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ? ಹೆಲ್ತ್ ರಿಲೇಟೆಡ್, ಎಜುಕೇಶನ್ ರಿಲೇಟೆಡ್, ಏನೋ ಗವರ್ನೆನ್ಸ್ ರಿಲೇಟೆಡ್ ಇದಾಗ 3A ಸ್ಟ್ರಾಟಜಿ. ದಟ್ ಮೀನ್ಸ್ ಆಲ್ ದ ಪಾಲಿಸಿ ಶುಡ್ ಬಿ ಅವೈಲೇಬಲ್, ಆಕ್ಸೆಸಿಬಲ್, ಅಫೋರ್ಡೆಬಲ್ ಫಾರ್ ದ ಪೀಪಲ್ ಅಂತ ಹೇಳ್ತೀವಿ. ಅಥವಾ ನೀವು ಒಂದಷ್ಟು ಕೀವರ್ಡ್ಸ್ ಯೂಸ್ ಮಾಡಿರ್ತೀರಿ, SDG ಗೋಲ್ಸ್, ಅಥವಾ ಒಮ್ಮೊಮ್ಮೆ ಒಂದು ಕೊಟೇಶನ್ ಮುಖಾಂತರ ಕೂಡ ಎಂಡ್ ಮಾಡಬಹುದು ನಿಮ್ಮ ಎಸ್ಸೆನ. ಸೊ ಐ ಹೋಪ್ ಯು ಗಾಟ್ ಅ ಐಡಿಯಾ ಹಿಯರ್ ಹೌ ಟು ಎಂಡ್ ದ ಎಸ್ಸೆ. ಗೊತ್ತಾಯ್ತಲ್ವಾ? ಒಂದು ಸ್ಟ್ರಕ್ಚರ್ ಯು ಗಾಟ್ ಅನ್ ಐಡಿಯಾ. ಅಂಡ್ ರಿಮೆಂಬರ್ ಫ್ರೆಂಡ್ಸ್, ಐ ವಾಂಟ್ ಯು ಟು ಟೇಕ್ ಅ ನೋಟ್ ಆಫ್ ದಿಸ್ ಇಂಪಾರ್ಟೆಂಟ್ ಟಾಪಿಕ್ ಹಿಯರ್. ಈ ಟಾಪಿಕ್ ಏನಕ್ಕೆ ಕೊಟ್ಟಿದ್ದೀನಿ ಅಂತ ಅಂದ್ರೆ, ಎಸ್ಸೆ ಅಂತ ಅಂದ್ರೆ ನಾವು ಯೂಶಲಿ ಏನ್ ಮಾಡ್ತೀವಿ ಗೊತ್ತಾ, ಎಸ್ಸೆ ಟಾಪಿಕ್ ನೋಡಿದ ತಕ್ಷಣ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವತ್ತಿನಿಂದ ಆ ಮಿಸ್ಟೇಕ್ ಮಾಡಂಗಿಲ್ಲ ನೀವು. ಇವತ್ತಿಂದ ಏನ್ ಮಾಡ್ರಿ ಅಂದ್ರೆ, ಆ ಟಾಪಿಕ್ ಏನ್ ಕೇಳಿದೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ 5 ಮಿನಿಟ್ಸ್ ಹೇಳಿದ್ನಲ್ಲ, ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ 5 ನಿಮಿಷ ಆ ಟಾಪಿಕ್ ಬಗ್ಗೆ ಯೋಚನೆ ಮಾಡ್ರಿ. ಐ ವಾಂಟ್ ಯು ಟು ಸಿ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಹಿಯರ್. ಸಿ ದಿಸ್ ಟಾಪಿಕ್ ಹಿಯರ್. ದಿಸ್ ಟಾಪಿಕ್ ಈಸ್ ಇನ್ ನ್ಯೂಸ್. ಈ ವರ್ಷ ನ್ಯೂಸ್ ಅಲ್ಲಿ ಇದೆ. ಟಾಪಿಕ್ ಏನರ ಬಗ್ಗೆ ಇದೆ ಫ್ರೆಂಡ್ಸ್? ಒನ್ ನೇಷನ್ ಒನ್ ಎಲೆಕ್ಷನ್ ನ್ಯೂಸ್ ಅಲ್ಲಿ ಇದೆ ತಾನೆ. ನಮ್ಮ ಕೋವಿಂದ್ ಪ್ರೆಸಿಡೆಂಟ್, ಎಕ್ಸ್ ಪ್ರೆಸಿಡೆಂಟ್ ಅವರು ಒಂದು ಕಮಿಟಿ ಸೆಟಪ್ ಮಾಡಿದ್ರು. ಓಕೆ, ಆ ಪ್ರೆಸಿಡೆಂಟ್ ಅಂಡರ್ ದೇ ಹ್ಯಾವ್ ಗಿವನ್ ಅ ರಿಪೋರ್ಟ್ ಫಾರ್ ಅಸ್. ದ ರಿಪೋರ್ಟ್ ಈಸ್ ರಿಲೇಟೆಡ್ ಟು ಒನ್ ನೇಷನ್ ಒನ್ ಎಲೆಕ್ಷನ್. ನಮ್ಗೆ ಎಸ್ಸೆ ಹಿಂಗೆ ಟಾಪಿಕ್ ಕೊಡ್ತಾನಂತ ಹೇಳಕ್ಕಾಗಲ್ಲ. ಐ ವಾಂಟ್ ಯು ಟು ಅಬ್ಸರ್ವ್ ದಿಸ್ ಟಾಪಿಕ್ ವೆರಿ ವೆರಿ ಕೇರ್ಫುಲಿ. ಈ ಟಾಪಿಕ್ ನೋಡ್ರಿ ಏನ್ ಹೇಳಿದಾನೆ. ಒನ್ ನೇಷನ್ ಒನ್ ಎಲೆಕ್ಷನ್ ಇಸ್ ಅ ಸ್ಟೆಪ್ ಟುವರ್ಡ್ಸ್ ಪೊಲಿಟಿಕಲ್ ಸ್ಟೆಬಿಲಿಟಿ. ಪಾಸಿಟಿವ್ ಟೋನ್ ಇದೆ ತಾನೆ ಈ ಐಡಿಯಾ. ಸೆಕೆಂಡ್ ಪಾರ್ಟ್ ಏನಿದೆ, ಆರ್ ಈಸ್ ಇಟ್ ಅ ಥ್ರೆಟ್ ಫಾರ್ ಫೆಡರಲಿಸಮ್ ಅಂದಿದ್ದಾನೆ. ಆಮೇಲೆ ನೆಗೆಟಿವ್ ಟೋನ್ ಅಲ್ಲಿ ಇದೆ. ಕರೆಕ್ಟಾ? ಸಿಮಿಲರ್ಲಿ ಸೆಕೆಂಡ್ ಎಸ್ಸೆ ಅನ್ನ ಅಬ್ಸರ್ವ್ ಮಾಡಿ. ಏನ್ ಹೇಳಿದಾನೆ, ದ ಕಾನ್ಸೆಪ್ಟ್ ಆಫ್ ಒನ್ ನೇಷನ್ ಒನ್ ಎಲೆಕ್ಷನ್ ಈಸ್ ಅ ಚಾಲೆಂಜ್ ಆರ್ ಅಪಾರ್ಚುನಿಟಿ ಫಾರ್ ಇಂಡಿಯನ್ ಡೆಮೋಕ್ರಸಿ. ಇದನ್ನ ಅಬ್ಸರ್ವ್ ಮಾಡಿದ್ರೆ ಇದು ನೆಗೆಟಿವ್ ಟೋನ್ ಅಲ್ಲಿ ಫಸ್ಟ್ ಇದೆ, ಆಮೇಲೆ ಪಾಸಿಟಿವ್ ಟೋನ್ ಅಲ್ಲಿ ಇದೆ. ಕರೆಕ್ಟಾ? ಅಥವಾ ಇದನ್ನೇ ಅವನು ಓನ್ಲಿ ಪಾಸಿಟಿವ್ ಟೋನ್ ಅಲ್ಲೂ ಕೊಡ್ಬೋದಲ್ವಾ? ಅಂದ್ರೆ ಈ ಪರ್ಟಿಕ್ಯುಲರ್ ಎಸ್ಸೆಗೆ ಅವ್ನು ಯಾವ ತರ ಟಾಪಿಕ್ ಕೊಟ್ಟಿದ್ದಾನೆ ಯೋಚನೆ ಮಾಡಿ, ಅದ್ರ ತಕ್ಕನಂಗೆ ನಾವ್ ಏನ್ ಮಾಡ್ತೀವಿ, ಕಂಟೆಂಟ್ ಬರಿತೀವಿ. ಈ ಪರ್ಟಿಕ್ಯುಲರ್ ಎಸ್ಸೆಗೆ ನನ್ನ ಕಂಟೆಂಟ್ ಯಾವ ತರ ಇರುತ್ತಂದ್ರೆ, ದ ಫಸ್ಟ್ ಎಲ್ಲ ಪಾಸಿಟಿವ್ಸ್ ಬರಿತೀನಿ, ಆಮೇಲೆ ಚಾಲೆಂಜಸ್ ಬರಿತೀನಿ, ಆಮೇಲೆ ವೇ ಫಾರ್ವರ್ಡ್ ಬರಿತೀನಿ ಈ ಟಾಪಿಕ್ಗೆ. ಅದೇ ನಾನು 2ನೇ ಟಾಪಿಕ್ ತಗೊಂಡ್ರೆ ಫಸ್ಟ್ ಇವಲ್ಯೂಷನ್ ಬರಿತೀನಿ, ಆಮೇಲೆ ನೆಗೆಟಿವ್ ಬರಿತೀನಿ, ಆಮೇಲೆ ಹೌಎವರ್ ದೇರ್ ಆರ್ ಅಪಾರ್ಚುನಿಟೀಸ್ ಅಂತ ಬರಿತೀನಿ, ಆಮೇಲೆ ವೇ ಫಾರ್ವರ್ಡ್. ಗೊತ್ತಾಯ್ತಾ? ಸೊ ಇದನ್ನ ಅಬ್ಸರ್ವ್ ಮಾಡಿದ್ರೆ ಎಸ್ಸೆಗೆ ಏನಿದೆ, ಎಸ್ಸೆಗೆ ಸ್ಟ್ರಕ್ಚರ್ ಇಸ್ ಸೇಮ್. ದಟ್ ಈಸ್ ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ ಎಲ್ಲ ಎಸ್ಸೆಗೆ ಬರ್ದೇ ಬರಿತೀವಿ. ಆದರೆ ಕಂಟೆಂಟ್ ಹಾಕ್ತಿವಲ್ಲ ಅದು ಚೇಂಜ್ ಆಗ್ತದೆ. ಅಂಡ್ ಕಂಟೆಂಟ್ ವಿಲ್ ಡಿಪೆಂಡ್ ಆನ್ ದ ಗಿವನ್ ಟಾಪಿಕ್ ಆಫ್ ದ ಎಸ್ಸೆ. ಕ್ಲಿಯರ್? ಸೊ ಇವತ್ತಿನಿಂದ ಏನ್ ಮಾಡಿ, ಟಾಪಿಕ್ ತಕ್ಕಂತೆ ಎಸ್ಸೆಯನ್ನ ಬರೀರಿ. ಅಂಡ್ ಡೋಂಟ್ ಗೋ ವಿತ್ ಅ ಪ್ರೀ ಡಿಟರ್ಮೈನ್ಡ್ ಮೈಂಡ್ ಸೆಟ್. ನಾನು ಯಾವುದೇ ಎಸ್ಸೆ ಕೊಡ್ಲಪ್ಪ, ನಾನು ಇಂಟ್ರೊಡಕ್ಷನ್ ಹಿಂಗೆ ಬರಿತೀನಿ ಅಂತ ಹೋಗ್ಬೇಡಿ. ರೈಟ್? ಯು ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಟಾಪಿಕ್ ಅಂಡ್ ದೆನ್ ರೈಟ್ ದ ಎಸ್ಸೆ. ಐ ಹೋಪ್ ಯು ಗಾಟ್ ಅ ಬಿಗ್ ಪಿಕ್ಚರ್ ವಾಟ್ ಟು ಡೂ ಇನ್ ದ ಎಸ್ಸೆ, ವಾಟ್ ನಾಟ್ ಟು ಡೂ ಇನ್ ದ ಎಸ್ಸೆ. ವಾಟ್ ನಾಟ್ ಟು ಡೂ ಅಂದ್ರೆ ಏನ್ ಮಾಡಬಾರ್ದು, ಏನ್ ಮಾಡಬಾರ್ದು, ನಿಮಗೆ ಗೊತ್ತಿದ್ದದ್ ಬರಿಬಾರ್ದು, ಇನ್ಮೇಲೆ ಅವ್ನು ಕೇಳಿದ್ದನ್ನ ಬರಿಬೇಕು. ರೈಟ್? ಸೊ ಐ ಹೋಪ್ ಯು ಗಾಟ್ ಅ ಬೆಟರ್ ಐಡಿಯಾ ಹಿಯರ್. ಇದಾದ್ಮೇಲೆ ನಾನು ಸಮರ್ಥನೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಸ್ಸೆ ಅಲ್ಲಿ ನೆನ್ಪಿಡಿ ಫ್ರೆಂಡ್ಸ್, ಸುಮ್ಮನೆ ಒಂದೊಂದು ಲೈನ್ ಸ್ಟೇಟ್ಮೆಂಟ್ ಬೇಸ್ಡ್ ಬರೆಯಂಗಿಲ್ಲ. ಒಂದಷ್ಟು ಡೂಸ್ ಅಂಡ್ ಡೋಂಟ್ಸ್ ಫಾರ್ ದ ಎಸ್ಸೇಸ್ ಇದೆ. ಐ ಮೀನ್ ಟು ಸೇ ದೇರ್ ಆರ್ ಪ್ಯಾರಾಮೀಟರ್ಸ್
ಪ್ಯಾರಾಮೀಟರ್ಸ್ ಒಂದಷ್ಟು ಸೂಚನೆ ಕೊಟ್ಟಿರ್ತಾರೆ ಇವ್ಯಾಲ್ಯೂಟರ್ಗೆ. ಆ ಪ್ಯಾರಾಮೀಟರ್ಸ್ ಗಳನ್ನ ನೋಡ್ಬಿಟ್ಟು ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ. ಮಾರ್ಕ್ಸ್ ಸುಮ್ನೆ ಹ್ಯಾಂಡ್ ರೈಟಿಂಗ್ ನೋಡ್ಕೊಡಲ್ಲ, ಸುಮ್ನೆ ಕಂಟೆಂಟ್ ಅಷ್ಟೇ ನೋಡ್ಕೊಡಲ್ಲ. ದೇರ್ ಆರ್ ಮೆನಿ ಥಿಂಗ್ಸ್ ದೇ ವಿಲ್ ನೋಟಿಸ್. ನಂಬರ್ 1 ಈಸ್ ಸ್ಟ್ರಕ್ಚರ್. ನಿಮ್ಮ ಎಸ್ಸೆ ಸ್ಟ್ರಕ್ಚರ್ ಚೆನ್ನಾಗಿರ್ಬೇಕು. ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ ಅಂತ ಹೇಳ್ತೀವಿ, ಅದನ್ನ ಫಾಲೋ ಮಾಡಿರ್ಲೇಬೇಕು. ಇದಾದ್ಮೇಲೆ ಬ್ಯಾಲೆನ್ಸ್. ನಿಮ್ಮ ಎಸ್ಸೆ ಯಾವಾಗ್ಲೂ ಕಂಪ್ಲೀಟ್ ಎಸ್ಸೆ ನಕಾರಾತ್ಮಕವಾಗಿ ಇರಬಾರ್ದು, ಕಂಪ್ಲೀಟ್ ಎಸ್ಸೆ ಸಕಾರಾತ್ಮಕವಾಗಿಯೂ ಇರಬಾರ್ದು. ಯು ಟ್ರೈ ಟು ಗಿವ್ ದಟ್ ಅ ಜುಡಿಷಿಯಸ್ ಮಿಕ್ಸ್ ಆಫ್ ಬೋತ್. ಅಂದ್ರೆ ಹಂಗಂತೇಳಿ ಎಲ್ಲ ನೆಗೆಟಿವ್, ಬರೀ ನೆಗೆಟಿವ್ ಬರಂಗಿಲ್ಲ. ಕರೆಕ್ಟಾ? ಏನ್ ಕೇಳಿದ ಟಾಪಿಕ್ ಅದ್ರ ತಕ್ಕನಂಗೆ ಬರೀಬೇಕು. ಬಟ್ ಯು ಗಿವ್ ಅದರ್ ವ್ಯೂಸ್ ಆಲ್ಸೋ. ದಟ್ ಮೀನ್ಸ್ ಆರ್ಗ್ಯುಮೆಂಟ್ ಇನ್ ಫೇವರ್ ಆಲ್ಸೋ, ಆರ್ಗ್ಯುಮೆಂಟ್ ಅಗೇನ್ಸ್ಟ್ ಆಲ್ಸೋ. ಅದನ್ನ ನಾನು ಬ್ಯಾಲೆನ್ಸ್ಡ್ ಒಪಿನಿಯನ್ ಅಂತ ಹೇಳ್ತೇನೆ. ಅಂಡ್ ಸಿಮಿಲರ್ಲಿ ಎಸ್ಸೆ ಕನ್ಕ್ಲೂಷನ್ ಅಲ್ಲೂ ಕೂಡ ಏನ್ ಹೇಳಿದೆ ನಾನು, ಸಕಾರಾತ್ಮಕವಾಗಿಯೇ ನಿಮ್ಮ ಎಸ್ಸೆ ಎಂಡ್ ಆಗ್ಬೇಕು, ಅಥವಾ ಮಿಡಲ್ ಪಾತ್ ಅಲ್ಲಿ ನಿಮ್ಮ ಎಸ್ಸೆ ಎಂಡ್ ಆಗ್ಬೇಕು. ಇದಾದ್ಮೇಲೆ ಒರಿಜಿನಾಲಿಟಿ. ನೆನಪ್ರಿ, ನಿಮ್ಮ ಎಸ್ಸೆದಲ್ಲಿ ಒರಿಜಿನಾಲಿಟಿ ಅನ್ನೋದು ರಿಫ್ಲೆಕ್ಟ್ ಆಗ್ಬೇಕು. ಸರ್ ಏನಿದು ಒರಿಜಿನಾಲಿಟಿ? ಒರಿಜಿನಾಲಿಟಿ ಅಂತಂದ್ರೆ ನಿಮ್ಮ ಓನ್ ಐಡಿಯಾಸ್ ಇರದೆ, ಅದನ್ನ ನೀವು ಪರ್ಸನಾಲಿಟಿ ಅಂತ ಹೇಳ್ತೀನಿ. ನಿಮ್ಮ ಪರ್ಸನಾಲಿಟಿಯನ್ನ ಒರಿಜಿನಲ್ ಐಡಿಯಾಸ್ ಮುಖಾಂತರ ನೀವು ಪೆನ್ ಪೇಪರ್ ಮೋಡಲ್ಲಿ ಬರೀಬೇಕು. ಫಾರ್ ಎಕ್ಸಾಂಪಲ್ PDS ಸಿಸ್ಟಮ್ ಗೊತ್ತಿದೆ ನಿಮ್ಗೆ. PDS ಸಿಸ್ಟಮ್ ಅಲ್ಲಿ ನೀವು ಅಧಿಕಾರಿಯಾಗಿದ್ರೆ, ಓಕೆ, ಒಂದು ಮಹಿಳೆ ಬಂದಿದ್ದಾಳೆ, PDS ಏನಾಗ್ತಾ ಇಲ್ಲ, ಅಥೆಂಟಿಕೇಶನ್ ಆಗ್ತಾ ಇಲ್ಲ. ಓಕೆ, ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಆಗ್ತಾ ಇಲ್ಲ, ಅವಳು ಸಫರ್ ಆಗ್ತಾ ಇದ್ದಾಳೆ, ಅವಳ ಮನೆಯಲ್ಲಿ ಯಾರು ನೋಡ್ಕೊಳ್ಳೋರು ಇಲ್ಲ, ಅವಳು ಬಂದಿದ್ದಾಳೆ. ಅದನ್ನ ನಾವು ಈ ಪರ್ಟಿಕ್ಯುಲರ್ ಪಾಲಿಸಿ ಮುಖಾಂತರ ಕೊಡಬೇಕು. ಒಂದು ಗವರ್ನಮೆಂಟ್ ಅವರು ಈ ಗವರ್ನೆನ್ಸ್ ಮುಖಾಂತರ ಫೆಸಿಲಿಟಿ ಕೊಡಬೇಕು. ಇಷ್ಟು ನಮ್ಗೆಲ್ಲರಿಗೂ ಗೊತ್ತು, ಬರಿತೀವಿ. ಆದರೆ ನಿಮಗೆ ಏನಾದ್ರೂ ಒರಿಜಿನಲ್ ಐಡಿಯಾಸ್ ಏನಾದ್ರು ಬಂದ್ರೆ, ಫಾರ್ ಎಕ್ಸಾಂಪಲ್ ಈ ತರ, ಆ ಮಹಿಳೆಯರಿಗೆ ನಾವ್ ಏನ್ ಮಾಡ್ಬೋದು, ಅಲ್ಟರ್ನೇಟಿವ್ ಮೋಡ್ ಆಫ್ ಏನು ಅಥೆಂಟಿಕೇಶನ್ ಮಾಡ್ಕೋಬೋದಾ? OTP ಬೇಸ್ಡ್ ಸಿಸ್ಟಮ್ ಆಗಿರ್ಲಿ, ಅಥವಾ ಆ ಮಹಿಳೆಯರ ರಿಲೇಟೆಡ್ ಏನ್ ನಾವು ವ್ಯಾಲ್ಯೂಸ್ ಇರ್ತಾವಲ್ವಾ, ಎಥಿಕ್ಸ್ ನಲ್ಲಿ ಓದಿದಿರಿ ಅಲ್ವಾ ವ್ಯಾಲ್ಯೂಸ್, ರೈಟ್? ಎಂಪತಿ, ಕಂಪ್ಯಾಷನ್, ಓಕೆ, ಅದನ್ನ ತೋರಿಸೋದಾಗಿರ್ಬೋದು. ಅಥವಾ ನಿಮ್ಮ ಹತ್ರನೇ ಒಂದು ಹೊಸ ತರ ಐಡಿಯಾ ಇರ್ತದೆ, ಓಕೆ, ಆ ಐಡಿಯಾದಿಂದ ಈ ತರ ಮಹಿಳೆ ಏನು ಶೋಷಣೆ ಆಗಿರ್ಬೋದು, ಅಥವಾ ಅವಳಿಗೆ ಬೇಸಿಕ್ ಫೆಸಿಲಿಟಿ ಸಿಕ್ಕಿಲ್ಲ ಅಂತವ್ರಿಗಾಗಿರ್ಬೋದು, ಅದನ್ನ ಹೊಸ ರೀತಿಯಲ್ಲಿ ನಾವು ಕೊಡೋದನ್ನ ವ್ಯವಸ್ಥೆ ಮಾಡ್ಬೋದಾ? ಇಟ್ ಮೇ ಬಿ ಯೂಸಿಂಗ್ ಟೆಕ್ನಾಲಜಿ, ಇಟ್ ಕ್ಯಾನ್ ಬಿ ಯೂಸಿಂಗ್ ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್. ಕರೆಕ್ಟಾ? ಈ ತರ ನಾವು ಏನ್ ಮಾಡ್ಬೋದು, ಒಂದು ಹೊಸ ಐಡಿಯಾಸ್ ಕೊಡಬೇಕು ಎಸ್ಸೆದಲ್ಲಿ. ಅಂಡ್ ರಿಮೆಂಬರ್, ಹೊಸ ಐಡಿಯಾಸ್ ಡಸಂಟ್ ಮೀನ್ ವಿಚಿತ್ರವಾದ ಐಡಿಯಾ. ಯು ಶುಡ್ ರೈಟ್ ದೋಸ್ ಐಡಿಯಾಸ್ ವಿಚ್ ಆರ್ ರಿಯಲಿ ಪಾಸಿಬಲ್ ಇನ್ ದ ಪ್ರಾಕ್ಟಿಕಲ್ ಡೇ ಟು ಡೇ ಲೈಫ್ ಅಂತಾವ್ ಬರೀಬೇಕು. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಐಡಿಯಾಸ್ಗಳು ಹೊಸದಾಗಿರ್ಬೇಕು, ವಿಚಿತ್ರವಾಗಿ ಇರಬಾರ್ದು. ಕ್ಲಿಯರ್? ದಟ್ ಈಸ್ ಒರಿಜಿನಾಲಿಟಿ. ದೆನ್ ರಿಲೆವೆನ್ಸ್. ಅವ್ನು ಕೇಳಿದ್ದನ್ ತಕ್ಕನಂಗೆ ಬರೀಬೇಕು ಎಕ್ಸಾಮ್ ನಲ್ಲಿ, ಕೇಳಿದ್ದನ್ ಬಿಟ್ಟು ಬೇರೆ ಬರೆಯೋದಲ್ಲ. ದಟ್ ಈಸ್ ರಿಲೆವೆನ್ಸ್ ಶುಡ್ ಬಿ ದೇರ್. ದೆನ್ ಕ್ಲಾರಿಟಿ. ಒಂದು ಏನಂದ್ರೆ, ನೀವು ಏನ್ ಬರಿತಿದ್ದೀರಿ ಅನ್ನೋದು ಕ್ಲಾರಿಟಿ ಇರಬೇಕು. ದಟ್ ಮೀನ್ಸ್ ಆರ್ಡರ್ ಅಲ್ಲಿ ಬರಿಬೇಕು. ದೆನ್ ಇನ್ನೊಂದು ಏನಂದ್ರೆ, ಆ ರೀಡರ್ಗೆ ಕನ್ಫ್ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಮೊದಲನೇ ಹಾಫ್ ಆಫ್ ದ ಎಸ್ಸೆದಲ್ಲಿ ಗವರ್ನಮೆಂಟ್ ಪಾಲಿಸಿ ಚೆನ್ನಾಗಿದೆ ಅಂತ ಬರೋದು, ಎರಡನೇ ಹಾಫ್ ಆಫ್ ದ ಎಸ್ಸೆಯಲ್ಲಿ ಯಾವುದೇ ಗವರ್ನಮೆಂಟ್ ಪಾಲಿಸಿ ಸರಿನೇ ಇಲ್ಲ ಅಂತ ಬರೆದ್ರೆ, ಅಲ್ಲಿ ಏನ್ ಮಾಡಿದ್ರಿ, ಕಂಪ್ಲೀಟ್ ಕೌಂಟರ್ ಆರ್ಗ್ಯುಮೆಂಟ್ ಕೊಟ್ವಿ. ದಟ್ ಮೀನ್ಸ್ ದ ರೀಡರ್ ವಿಲ್ ಫೀಲ್ ಯು ಡೋಂಟ್ ಹ್ಯಾವ್ ಅ ಕ್ಲಾರಿಟಿ. ಅಂದ್ರೆ ನೀವ್ ಏನ್ ಬರೀತೀರಿ, ಒಂದು ಕ್ಲಾರಿಟಿ ಇಟ್ಕೊಂಡ್ ಬರೀರಿ. ಇದಾದ್ಮೇಲೆ ದ ಲಾಸ್ಟ್ ಒನ್ ಈಸ್ ದ ಫ್ಲೋ ಆಫ್ ದ ಎಸ್ಸೆ. ಎಸ್ಸೆ ಅಂದ್ರೆ ಫ್ಲೋ ಅಂತ ಅಂದ್ರೆ ಒಂದು ಪ್ಯಾರಾ ಮತ್ತೆ ಇನ್ನೊಂದು ಪ್ಯಾರಾಗೆ ಕನೆಕ್ಷನ್ ಅಂತ ಹೇಳ್ತೀವಿ. ಯೂಶಲಿ ವಿ ವಿಲ್ ಯೂಸ್ ಸಮ್ ವರ್ಡ್ಸ್ ಹಿಯರ್. ಇದರ ಜೊತೆಗೆ ಇದು ಆಗಿಯೂ ಕೂಡ ಇದೇ ತರಹ ಅಂತ ಯೂಸ್ ಮಾಡ್ತೀವಿ ಕನ್ನಡದಲ್ಲಿ. ಅದೇ ಇಂಗ್ಲಿಷ್ ನಲ್ಲಿ ಆನ್ ದ ಸೇಮ್ ಲೈನ್ಸ್, ಸಿಮಿಲರ್ಲಿ, ಓಕೆ, ಆನ್ ದ ಸೇಮ್ ನೋಟ್. ಅದೇನಾದ್ರು ಬೇರೆ ಬರೆಯೋದಿದ್ರೆ, ಅಪಾರ್ಟ್ ಫ್ರಮ್ ದಿಸ್ ವಿ ಹ್ಯಾವ್ ದಿಸ್ ಅಂತ ಬರೀತೀರಿ. ದಿಸ್ ಇಸ್ ಒನ್ ವೇ. ಅದರ್ವೈಸ್ ಯು ಕ್ಯಾನ್ ಆಲ್ಸೋ ರೈಟ್ ಸೋಷಿಯಲಿ, ಸೋಷಿಯಲ್ ಆಂಗಲ್. ನೆಕ್ಸ್ಟ್ ಪ್ಯಾರಾದಲ್ಲಿ ಎಕನಾಮಿಕಲಿ, ಎಕನಾಮಿಕಲ್ ಆಂಗಲ್. ಈ ತರ ಕನೆಕ್ಟಿವಿಟಿ ಅಂತ ಹೇಳ್ತೀವಿ. ಇದನ್ನ ಕೂಡ ಫಾಲೋ ಮಾಡಬೇಕು. ಇದಕ್ಕೆ ಏನ್ ಮಾಡಿ ಗೊತ್ತಾ, ನಮ್ಮ ಎಸ್ಸೆ ನಾವು ಸ್ಟ್ರಕ್ಚರ್ ಕೊಟ್ಟಿರ್ತೀವಿ, ಅದನ್ನ ಒಂದ್ ಸ್ವಲ್ಪ ಗೋತ್ರು ಮಾಡಿ. ಸೊ ಇನ್ ಸಮ್ ಆಫ್ ದ ಎಸ್ಸೆಸ್ ವಿ ಹ್ಯಾವ್ ಗಿವನ್ ದ ಎಂಟೈರ್ ಎಸ್ಸೆ, ಆಕ್ಚುಯಲ್ ಎಸ್ಸೆ ಹೆಂಗಿರ್ಬೇಕು ಅಂತ ಕೂಡ ನಿಮ್ಗೆ ನಾವು ಕೊಟ್ಟಿದ್ದೀವಿ. ಅದನ್ನ ಒಂದ್ ಸ್ವಲ್ಪ ಗಮನ ಇಟ್ಟು ನೋಡಿ, ಆಯ್ತಾ? ಇದಾದ್ಮೇಲೆ ನನ್ನ ಇನಿಷಿಯೇಟಿವ್ಸ್ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ. ದ ನಂಬರ್ 1 is 1 minute. Now I will tell you what exactly I want you to do in this initiative. ಈ ಡೇ 1 ಅಲ್ಲಿ ನಾನು ನಿಮ್ಗೆ ಸಂಕ್ಷಿಪ್ತ ಮಾಹಿತಿ ಕೊಟ್ಟೆ. ಪ್ರಬಂಧ ಅಂದ್ರೆ ಏನು, ಯಾವ ತರ ಬರೀಬೇಕು, ಏನ್ ಯೋಚನೆ ಮಾಡಬೇಕು, ಏನೇನ್ ಐಡಿಯಾಸ್ ಇರಬೇಕು, ವಾಟ್ ಆರ್ ದ ಡೂಸ್ ಡೋಂಟ್ಸ್ ಇನ್ ದ ಎಸೆಸ್, ಅಂಡ್ ಆಲ್ಸೋ ಐ ಟೋಲ್ಡ್ ಯು ಹೌ ಟು see the evaluation parameters and write the essay accordingly. Aadmele the last leg of this discussion is, from today onwards I will give you one topic everyday basis.
ಇವತ್ತು ನಾನು 8 ಗಂಟೆಗೆ ಡಿಸ್ಕಷನ್ ಸ್ಟಾರ್ಟ್ ಮಾಡಿದೆ. ದ ಎಂಡ್ ಆಫ್ ದಿಸ್ ಡಿಸ್ಕಷನ್ ಡೇ 1 ಐ ವಿಲ್ ಬಿ ಗಿವಿಂಗ್ ಯು ಒನ್ ಇಂಪಾರ್ಟೆಂಟ್ ಟಾಪಿಕ್ ವಿಚ್ ಇಸ್ ಐ ಫೀಲ್ ಆಸ್ ಅ ಪ್ರೊಬೇಬಲ್ ಟಾಪಿಕ್ ಈ ವರ್ಷ. ಆ ಟಾಪಿಕ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ, ಗಮನ ಕೊಡಿ. ದ ಒನ್ ಈಸ್ ವುಮೆನ್ ರಿಸರ್ವೇಶನ್ ಬಿಲ್. ಓಕೆ, 106ನೇ ಸಂವಿಧಾನದ ತಿದ್ದುಪಡಿ ಆಗಿದೆ. ನಮ್ ಟಾಪಿಕ್ ಯಾವ ತರ ಕೊಡ್ಬೋದು? ಅದನ್ನ ಸಕಾರಾತ್ಮಕವಾಗಿಯೂ ಕೊಡ್ಬೋದು, ನಕಾರಾತ್ಮಕವಾಗಿಯೂ ಕೊಡ್ಬೋದು, ಅಥವಾ ಎರಡು ಮಿಕ್ಸ್ ಮಾಡಿಯೂ ಕೊಡ್ಬೋದು. ನಾನೇನ್ ಮಾಡಿದ್ದೀನಿ ಅಂದ್ರೆ ನಾನು ನಿಮ್ಗೊಂದೊಂದು ಟಾಪಿಕ್ ಕೊಟ್ಟಿದ್ದೀನಿ. ಈ ಟಾಪಿಕ್ ಓದಿ. ಏನಿದೆ? 106ನೇ ಸಂವಿಧಾನದ ತಿದ್ದುಪಡಿಯು ಮಹಿಳಾ ಮೀಸಲಾತಿಯ ಮೇಲೆ ಕೇಂದ್ರೀಕೃತವಾಗಿದೆ. ಓಕೆ, ಫುಲ್ ಸ್ಟಾಪ್. ಇದನ್ನ ನೋಡಿದ್ರೆ ಸ್ಟೇಟ್ಮೆಂಟ್ ಆಯ್ತು. ನೆಕ್ಸ್ಟ್ ಕ್ವಶನ್ ಇಲ್ಲಿದೆ, ಇದು ನಿಜವಾದ ಸಬಲೀಕರಣವೇ? ಇದು ನಿಜವಾದ ಸಬಲೀಕರಣವೇ? ದಟ್ ಮೀನ್ಸ್ ಇಟ್ ಇಸ್ ಇನ್ ಪಾಸಿಟಿವ್ ಟರ್ನ್, ಅಥವಾ ಬರೀ ಸಂಕೇತಿಕವಾಗಿದ್ದೇನೆ? ದಟ್ ಮೀನ್ಸ್ ದಿಸ್ ಈಸ್ ಹ್ಯಾವಿಂಗ್ ಅ ಬ್ಲೆಂಡ್ ಆಫ್ ಲಿಟಲ್ ನೆಗೆಟಿವ್. ಕರೆಕ್ಟ್? ಇದು ಬರೀ ನಿಜವಾಗ್ಲೂ ಏನ ಮಾಡುತ್ತೆ? ವುಮೆನ್ ಎಂಪವರ್ಮೆಂಟ್ ಮಾಡುತ್ತಾ, ಅಥವಾ ಜಸ್ಟ್ ಸಿಂಬಾಲ್ ಆಗಿದೆನಾ ಅಂತ ಕೇಳಿದಾನೆ. ದಟ್ ಮೀನ್ಸ್ ಐ ಹ್ಯಾವ್ ಗಿವನ್ ಅ ಬ್ಲೆಂಡ್ ಆಫ್ ಟು. ನಿಮ್ಮ ನಾಳೆ ಎಕ್ಸಾಮ್ ನಲ್ಲಿ ಅವನು ಫುಲ್ ಪಾಸಿಟಿವ್ ಟೋನ್ ಅಲ್ಲೂ ಕೊಡ್ಬೋದು, ಅಥವಾ ನೆಗೆಟಿವ್ ಟೋನ್ ಅಲ್ಲೂ ಕೊಡ್ಬೋದು. ಸೊ ಫ್ರೆಂಡ್ಸ್, ಇವತ್ತೇನ್ ಮಾಡಿ ಅಂದ್ರೆ ಈ ಪರ್ಟಿಕ್ಯುಲರ್ ಟಾಪಿಕ್, ದ 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಫೋಕಸಿಂಗ್ ಆನ್ ವುಮನ್ ರಿಸರ್ವೇಶನ್, ಇಸ್ ಇಟ್ ಅ ರಿಯಲ್ ಎಂಪವರ್ಮೆಂಟ್ ಆರ್ ಅ ಸಿಂಬಾಲಿಸಿಸಮ್? ಅದನ್ನ ಬ್ರೈನ್ ಸ್ಟಾರ್ಮ್ ಮಾಡಿ. ಇಫ್ ಪಾಸಿಬಲ್, ಯು ಟೇಕ್ ಯುವರ್ ಕ್ಲಾಕ್, ದ ಕ್ಲಾಕ್, keep a clock for 1.5 hours, download the document that we have provided here in the description, and please do write entire essay. ಸಪೋಸ್ ನೀವು ಚೆನ್ನಾಗಿ ಪ್ರಿಪರೇಷನ್ ಆಗಿದ್ರೆ, ಸಪೋಸ್ ನಿಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಅಂದ್ರೆ, ರಿವಿಷನ್ ಮಾಡ್ತಾ ಇದ್ರಿ ಅಂದ್ರೆ ಏನ್ ಮಾಡಿ, ಒಂದು ಜಸ್ಟ್ ಸ್ಟ್ರಕ್ಚರ್ ಹಾಕಿ. ಸ್ಟ್ರಕ್ಚರ್ ಅಂದ್ರೆ ಇಂಟ್ರೊಡಕ್ಷನ್ ಅಲ್ಲಿ ಏನ್ ಬರಿತೀನಿ, ಕೀವರ್ಡ್, ನೆಕ್ಸ್ಟ್ ಬಾಡಿಯಲ್ಲಿ ಏನೇನ್ ಬರಿತೀನಿ, ಐಡಿಯಾಸ್ ಹಾಕಿ. ಅದಾದ್ಮೇಲೆ ಕನ್ಕ್ಲೂಷನ್ ಯಾವ ತರ ಬರಿತೀನಿ. ಅಟ್ಲೀಸ್ಟ್ ಇದನ್ನಾದ್ರೂ ಮಾಡಿ. ಯು ಡೂ ದಿಸ್ ವಾಟ್ ಐ ಸೆಡ್, ದಟ್ ಈಸ್ ಬ್ರೈನ್ ಸ್ಟಾರ್ಮಿಂಗ್. At least do the brainstorming with me on daily basis, and I will guide you with a 360-degree view for these topics on daily basis. So please do join our initiatives at SA at 8 program. Thank you so much. Keep you updated. Okay, I want you to update these all essays in the Telegram channel. All the very best. See you.